ಆತ್ಮೀಯ ವಿದ್ಯಾರ್ಥಿಗಳೇ, PUC ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಈ ಚಾನಲ್ನಲ್ಲಿ ನೀವು ಫಸ್ಟ್ PUC ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳನ್ನು ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಚಾಪ್ಟರ್ 2 ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್, ಈ ಚಾಪ್ಟರ್ನ ಇಂಟ್ರೊಡಕ್ಷನ್ ಪಾರ್ಟ್ನ ಬಗ್ಗೆ ಕಲಿಯೋಣ. ಹಾಗೆ ಈ ಚಾಪ್ಟರ್ನ ಉಳಿದ ವಿಡಿಯೋಸ್ಗಳು ನಿಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನ್ ಇರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. ಹಾಗೆ ಫಸ್ಟ್ PUC ಮತ್ತು ಸೆಕೆಂಡ್ PUC ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳು ಇಂಗ್ಲೀಷ್ನಲ್ಲಿ ಬೇಕಾದರೆ ಮೇಲೆ ಬರುವಂಥ ಐ ಬಟನನ್ನು ಕ್ಲಿಕ್ ಮಾಡಿ. ಅದೇ ರೀತಿ ಹೊಸ ವಿಡಿಯೋಸ್ಗಳನ್ನು ಹಾಕಿದಾಗ ನೋಟಿಫಿಕೇಷನ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಟೆಲಿಗ್ರಾಮ್ ಲಿಂಕನ್ನು ಜಾಯ್ನ್ ಆಗ್ಬೋದು ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ. ಚಾಪ್ಟರ್ 2 ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಎನ್ನುವಂಥ ಕಾನ್ಸೆಪ್ಟನ್ನು ಕಲಿಯೋ ಮೊದಲು ಇದಕ್ಕೆ ಹೊಂದಿಕೊಂಡು ಇರುವಂತಹ ಎರಡು ಬೇಸಿಕ್ ಕಾನ್ಸೆಪ್ಟನ್ನು ನಾವಿಲ್ಲಿ ಕಲಿಬೇಕಾಗ್ತದೆ. ಸೊ ಮೊದಲ ಕಾನ್ಸೆಪ್ಟ್ ಏನು ಅಂದರೆ ಆರ್ಡರ್ಡ್ ಪೇರ್. ಸೊ ಆರ್ಡರ್ಡ್ ಪೇರ್ ಅಂತ ಹೇಳಿದರೆ ಇಲ್ಲಿ ಹೆಸರೇ ಹೇಳುವಂತೆ ಪೇರ್ ಅಂತ ಹೇಳುವಾಗ ನಾವು ಎರಡು ಎಲಿಮೆಂಟ್ಸನ್ನು ತೆಗೆದುಕೊಳ್ತೇವೆ. ಸೊ ಪೇರ್ ಅಂದರೆ ಯಾವಾಗಲೂ ಕೂಡ ಎರಡು ಅಂತ ನಾವು ಡಿನೋಟ್ ಮಾಡ್ತೇವೆ. ಸೊ ಆರ್ಡರ್ಡ್ ಪೇರ್ ಅಂತ ಇದೆ. ಸೊ ಇಲ್ಲಿ ಆರ್ಡರ್ಡ್ ಪೇರಲ್ಲಿ ಯಾವಾಗಲೂ ಕೂಡ ನಾವು ಎರಡು ಎಲಿಮೆಂಟ್ಸನ್ನು ತೆಗೆದುಕೊಳ್ಬೇಕು. ಹಾಗೆ ತೆಗೆದುಕೊಂಡಂತಹ ಎರಡೂ ಎಲಿಮೆಂಟ್ಸ್ಗಳು ಆರ್ಡರನ್ನು ಫಾಲೋ ಮಾಡುವಾಗೆ ಇರಬೇಕು. ಸೊ ಆರ್ಡರ್ಡ್ ಪೇರಲ್ಲಿ ಯಾವಾಗಲೂ ಕೂಡ ನಾವು ಎರಡು ಸೆಟ್ಟನ್ನು ತೆಗೆದುಕೊಳ್ತೇವೆ. ಸೊ ಮೊದಲನೇ ಸೆಟ್ ಮತ್ತು ಎರಡನೇ ಸೆಟ್. ಸೊ ಇಲ್ಲಿ ಆರ್ಡರ್ಡ್ ಪೇರ್ ಅಂತ ಹೇಳುವಾಗ ಈ ರೀತಿಯಲ್ಲಿ ಎಲಿಮೆಂಟ್ಸ್ಗಳನ್ನು ಬರೀಬೋದು. ಉದಾಹರಣೆಗೆ ಈಗ 2, 3 ಅಂತ ಈ ರೀತಿಯಲ್ಲಿ ಇದ್ದರೆ ಇದನ್ನು ನಾವು ಒಂದು ಆರ್ಡರ್ಡ್ ಪೇರ್ ಅಂತ ಕರೀತೇವೆ. ಯಾಕೆ ಅಂದರೆ ಇದರಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? ಇದರಲ್ಲಿ ಎರಡು ಎಲಿಮೆಂಟ್ಸ್ಗಳಿವೆ, 2 ಮತ್ತು 3. ಹಾಗೆ ಈ ಎರಡು ಎಲಿಮೆಂಟ್ಸ್ಗಳನ್ನು ನಾವು ಸಪ್ರೇಟ್ ಮಾಡುವಾಗ ಮಧ್ಯದಲ್ಲಿ ಕೊಮವನ್ನು ಉಪಯೋಗಿಸಬೇಕು. ಅದೇ ರೀತಿ ಆಚೆ ಮತ್ತು ಈಚೆ ಬದಿಯಲ್ಲಿ ಪ್ಯಾರಂಥಿಸಸ್ ಅಥವಾ ಬ್ರೇಸಸನ್ನು ಉಪಯೋಗಿಸಬೇಕು. ಸೊ ಈ ರೀತಿಯಲ್ಲಿ ನಾವು ಆರ್ಡರ್ಡ್ ಪೇರನ್ನು ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಆರ್ಡರ್ಡ್ ಪೇರಲ್ಲಿ ಯಾವಾಗಲೂ ಕೂಡ ಇರುವಂತಹ ಫಸ್ಟ್ ಎಲಿಮೆಂಟ್ ಏನಿದೆ ಅದು ಫಸ್ಟ್ ಸೆಟ್ಗೆ ಬಿಲಾಂಗ್ ಆಗಿರ್ತದೆ. ಹಾಗೆ ಇಲ್ಲಿ ಇರುವಂತಹ ಸೆಕೆಂಡ್ ಎಲಿಮೆಂಟ್ ಏನಿದೆ ಅದು ಸೆಕೆಂಡ್ ಸೆಟ್ಗೆ ಬಿಲಾಂಗ್ ಆಗಿರ್ತದೆ. ಸೊ ಈಗ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನೋಡುವ. ಸೊ ನಾನಿಲ್ಲಿ ಎಕ್ಸಾಂಪಲ್ ಆಗಿ ಎರಡು ಸೆಟ್ಗಳನ್ನು ತೆಗೆದುಕೊಂಡಿದ್ದೇನೆ. ಒಂದು ಎ ಸೆಟ್ ಮತ್ತು ಇನ್ನೊಂದು ಬಿ ಸೆಟ್. ಸೊ ಎ ಸೆಟ್ಟಲ್ಲಿ ಎ ಮತ್ತು ಸಿ ಎಲಿಮೆಂಟ್ ಎರಡು ಎಲಿಮೆಂಟ್ಸ್ಗಳಿವೆ. ಹಾಗೆ ಬಿ ಸೆಟ್ಟಲ್ಲಿ ಇ, ಎಫ್ ಮತ್ತು ಬಿ, ಡಿ 4 ಎಲಿಮೆಂಟ್ಸ್ಗಳಿವೆ. ಸೊ ಇದರ ಆರ್ಡರ್ಡ್ ಪೇರನ್ನು ಬರಿಬೇಕು ಅಂತಾದರೆ ನಾವು ಹೇಗೆ ಬರೀತೇವೆ? ಸೊ ಮೊದಲಿಗೆ ನೀವೇನು ಮಾಡಬೇಕು? ಪ್ಯಾರಂಥಿಸಿಸ್ನ ಒಳಗಡೆ ಬರೀಬೇಕು. ಸೊ ಮೊದಲು ಬರೆಯುವಂಥ ಎಲಿಮೆಂಟ್ ಯಾವಾಗಲೂ ಕೂಡ ಮೊದಲ ಸೆಟ್ಟಿಗೆ ಬಿಲಾಂಗ್ ಆಗಿರಬೇಕು. ಸೊ ಮೊದಲ ಸೆಟ್ ಯಾವುದಿಲ್ಲಿ? ಎ. ಹಾಗೆ ಎರಡನೇ ಸೆಟ್ ಯಾವುದಿಲ್ಲಿ? ಬಿ. ಸೊ ಎ ಸೆಟ್ಟಲ್ಲಿರುವಂಥ ಯಾವುದೇ ಎಲಿಮೆಂಟನ್ನು ತೆಗೆದುಕೊಳ್ಬೋದು. ಸೊ ನಾನಿಲ್ಲಿ ಎಯನ್ನು ತೆಗೆದುಕೊಳ್ತೇನೆ, ಎ. ಆಮೇಲೆ ಕೊಮ ಅಂತ ಬರೆದು ಎರಡನೇ ಸೆಟ್ಟಲ್ಲಿರುವಂಥ ಯಾವುದಾದ್ರೂ ಎಲಿಮೆಂಟನ್ನು ತೆಗೆದುಕೊಳ್ಳಿ. ಸೊ ಇಲ್ಲಿ ನಾನು ಬಿ ಅಂತ ತೆಗೆದುಕೊಳ್ತಾ ಇದ್ದೇನೆ. ಸೊ ಈಗ ಇದನ್ನು ನಾವು ಒಂದು ಆರ್ಡರ್ಡ್ ಪೇರ್ ಅಂತ ಹೇಳ್ಬೋದು. ಯಾಕೆ ಇದನ್ನು ಆರ್ಡರ್ಡ್ ಪೇರ್ ಅಂತ ಹೇಳ್ಬೋದಂದರೆ ಪೇರ್ ಅಂದರೆ ಎರಡು. ಸೊ ಇಲ್ಲಿ ಎರಡು ಎಲಿಮೆಂಟ್ಸ್ಗಳಿವೆ. ಹಾಗೆ ಈ ಎರಡು ಎಲಿಮೆಂಟ್ಸ್ಗಳು ಒಂದು ಪರ್ಟಿಕ್ಯುಲರ್ ಆರ್ಡರನ್ನು ಫಾಲೋ ಮಾಡ್ತಾ ಇದೆ. ಯಾವ ಆರ್ಡರನ್ನು ಫಾಲೋ ಮಾಡ್ತಾ ಇದೆ? ಇಲ್ಲಿರುವಂತಹ ಫಸ್ಟ್ ಎಲಿಮೆಂಟ್ ಯಾವಾಗಲೂ ಕೂಡ ಫಸ್ಟ್ ಸೆಟ್ಟಿಗೆ ಬಿಲಾಂಗ್ ಆಗಿರ್ತದೆ. ಹಾಗೆ ಇಲ್ಲಿರುವಂತಹ ಸೆಕೆಂಡ್ ಎಲಿಮೆಂಟ್ ಯಾವಾಗಲೂ ಕೂಡ ಸೆಕೆಂಡ್ ಸೆಟ್ಗೆ ಬಿಲಾಂಗ್ ಆಗಿರ್ತದೆ. ಈಗ ಉದಾಹರಣೆಗೆ ಇದನ್ನು ನೀವು ಬಿ, ಎ ಅಂತ ಬರೆದರೆ ಆಗ ನಾವು ಅದನ್ನು ಆರ್ಡರ್ಡ್ ಪೇರ್ ಅಂತ ಇಲ್ಲಿ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇಲ್ಲಿ ಫಸ್ಟ್ ಸೆಟ್ ಯಾವುದು? ಎ ಸೆಟ್. ಹಾಗೆ ಸೆಕೆಂಡ್ ಸೆಟ್ ಯಾವುದು? ಬಿ ಸೆಟ್. ಆಗ ಇದು ಆರ್ಡರ್ಡ್ ಪೇರ್ ಆಗೋದಿಲ್ಲ. ಅದೇ ರೀತಿ ಎರಡನೇ ಎಕ್ಸಾಂಪಲನ್ನು ನೋಡಿ. ಇಲ್ಲಿ ಎಕ್ಸ್ ಮತ್ತು ವೈ ಎರಡು ಸೆಟ್ಗಳಿವೆ. ಎಕ್ಸ್ ಸೆಟ್ಟಲ್ಲಿ 3, 4, 1 ಇದೆ. ಹಾಗೆ ವೈ ಸೆಟ್ಟಲ್ಲಿ 5 ಮತ್ತು 6 ಇದೆ. ಸೊ ಮೊದಲಿಗೆ ಇಲ್ಲಿ ಆರ್ಡರ್ಡ್ ಪೇರನ್ನು ಬರೀಬೇಕು ಅಂತಾದರೆ ಎಕ್ಸ್ ಸೆಟ್ಟಿಂದ ಯಾವುದಾದ್ರೂ ಒಂದು ಎಲಿಮೆಂಟನ್ನು ನೀವು ಆಯ್ಕೆ ಮಾಡಬೇಕು. ಸೊ ನಾನಿಲ್ಲಿ 4 ಅಂತ ತೆಗೆದುಕೊಂಡಿದ್ದೇನೆ. ಆಮೇಲೆ ಸಪ್ರೇಟೆಡ್ ಬೈ ಕೊಮ
ಎರಡನೇ ಸೆಟ್ಟಿಂದ ಎಲಿಮೆಂಟ್. ಸೊ ಈಗ 5 ಅನ್ನು ತೆಗೆದುಕೊಂಡಿದ್ದೇನೆ. ಸೊ 4, 5. ಸೊ ಇದನ್ನು ಕೂಡ ಒಂದು ಆರ್ಡರ್ಡ್ ಪೇರ್ ಅಂತ ಹೇಳ್ಬೋದು. ಯಾಕೆಂದರೆ ಎರಡು ಎಲಿಮೆಂಟ್ಸ್ಗಳಿವೆ, ಎರಡು ಎಲಿಮೆಂಟ್ಸ್ಗಳು ಪ್ಯಾರೆಂಥಿಸಿಸ್ನ ಒಳಗಡೆ ಇದೆ. ಹಾಗೆ ಫಸ್ಟ್ ಎಲಿಮೆಂಟ್ ಫಸ್ಟ್ ಸೆಟ್ಟಿಗೆ ಬಿಲಾಂಗ್ ಆಗಿದೆ, ಅದೇ ರೀತಿ ಸೆಕೆಂಡ್ ಎಲಿಮೆಂಟ್ ಸೆಕೆಂಡ್ ಸೆಟ್ಟಿಗೆ ಬಿಲಾಂಗ್ ಆಗಿದೆ. ಸೊ ಈ ರೀತಿ ನಾವು ಎಷ್ಟೇ ನಂಬರ್ ಆಫ್ ಆರ್ಡರ್ ಪೇರ್ಸನ್ನು ಎರಡು ಸೆಟ್ಟನ್ನು ತೆಗೆದುಕೊಂಡು ಬರೀಲಿಕ್ಕೆ ಆಗ್ತದೆ. ಸೊ ಈಗ ಆರ್ಡರ್ಡ್ ಪೇರಿಗೆ ಯಾವ ರೀತಿಯ ಡೆಫಿನೇಷನನ್ನು ನೀವು ಹೇಳ್ತೀರಾ? ಸೊ ಎ ಪೇರ್ ಆಫ್ ಎಲಿಮೆಂಟ್ಸ್ ಗ್ರೂಪ್ ಟುಗೆದರ್ ಇನ್ ಅ ಪರ್ಟಿಕ್ಯುಲರ್ ಆರ್ಡರ್. ಸೊ ಇಲ್ಲಿ ನೀವು ನೋಡ್ಬೋದು, ಎರಡು ಎಲಿಮೆಂಟ್ಸ್ ಒಟ್ಟಾಗಿ ಬರೆದಿದ್ದೇವೆ ನಾವು ಪ್ಯಾರಂಥೆಸಿಸ್ನ ಒಳಗಡೆ. ಸೊ ಗ್ರೂಪ್ ಮಾಡಿದ್ದೇವೆ. ಹಾಗೆ ಇನ್ ಅ ಪರ್ಟಿಕ್ಯುಲರ್ ಆರ್ಡರ್ ಅಂತ ಇದೆ, ಅಂದರೆ ಫಸ್ಟ್ ಎಲಿಮೆಂಟ್ ಫಸ್ಟ್ ಸೆಟ್ಟಿಗೆ ಬಿಲಾಂಗ್ ಆಗಿದೆ, ಹಾಗೆ ಸೆಕೆಂಡ್ ಎಲಿಮೆಂಟ್ ಸೆಕೆಂಡ್ ಸೆಟ್ಟಿಗೆ ಬಿಲಾಂಗ್ ಆಗಿದೆ. ಸೊ ಈ ರೀತಿಯಲ್ಲಿ ನಾವು ಆರ್ಡರ್ಡ್ ಪೇರನ್ನು ಬರೀಬೋದು. ಹಾಗೆ ಆರ್ಡರ್ಡ್ ಪೇರಿಗೆ ಹೊಂದಿಕೊಂಡು ಈಕ್ವಾಲಿಟಿ ಆಫ್ ಆರ್ಡರ್ಡ್ ಪೇರ್ ಅಂದರೆ ಏನು ಅಂತ ಹೇಳಿ ನಾವಿಲ್ಲಿ ಕಲಿಯೋಣ. ಸೊ ಈಕ್ವಾಲಿಟಿ ಆಫ್ ಆರ್ಡರ್ ಪೇರ್ ಅಂತ ಹೇಳುವಾಗ ನಾವು ಯಾವಾಗಲೂ ಕೂಡ ಈಗ ಇಲ್ಲಿ ಎರಡು ಸೆಟ್ ಆಫ್ ಆರ್ಡರ್ಡ್ ಪೇರನ್ನು ತೆಗೆದುಕೊಳ್ತೇವೆ. ಸೊ ಉದಾಹರಣೆಗೆ ಈಗ ನಾನಿಲ್ಲಿ ಈ ರೀತಿ ಬರೆದಿದ್ದೇನೆ ಅಂತ ಅಂದುಕೊಳ್ಳುವ. 3 ಮತ್ತು 5 ಅಂತ ಒಂದು ಬರೆದಿದ್ದೇನೆ. ಹಾಗೆ = ಇಲ್ಲಿ ಈಗ ಪುನಃ 3 ಮತ್ತು 5 ಅಂತ ಬರೆದಿದ್ದೇನೆ. ಹಾಗೆ ಇನ್ನೊಂದು ಸೆಟ್ ಆಫ್ ಆರ್ಡರ್ ಪೇರ್ಸನ್ನು ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿಗ 4 ಮತ್ತು 7 ಅಂತ ಬರೀತಾ ಇದ್ದೇನೆ. ಹಾಗೆ ಇಲ್ಲಿ 4 ಮತ್ತು 2 ಅಂತ ಬರೀತಾ ಇದ್ದೇನೆ. ಸೊ ಇಲ್ಲಿ ಈಕ್ವಾಲಿಟಿ ಆಫ್ ಆರ್ಡರ್ಡ್ ಪೇರ್ ಅಂತ ಹೇಳಿದರೆ ನಾವು ಅಲ್ಲಿ ಆ ಆರ್ಡರ್ಡ್ ಪೇರಲ್ಲಿರುವಂತಹ ಪ್ರತಿಯೊಂದು ಎಲಿಮೆಂಟ್ಗಳನ್ನು ಕಂಪೇರ್ ಮಾಡಬೇಕು. ಸೊ ಇಲ್ಲೀಗ ಈ ಆರ್ಡರ್ಡ್ ಪೇರ್ ಅಲ್ಲಿರುವಂತಹ ಫಸ್ಟ್ ಎಲಿಮೆಂಟನ್ನು ಇನ್ನೊಂದು ಆರ್ಡರ್ಡ್ ಪೇರಲ್ಲಿರುವಂತಹ ಫಸ್ಟ್ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಬೇಕು. ಈ ಎರಡೂ ಎಲಿಮೆಂಟ್ಗಳು ಈಕ್ವಲ್ ಆಗಿರಬೇಕು. ಹಾಗೆ ಸೆಕೆಂಡ್ ಎಲಿಮೆಂಟನ್ನು ಸೆಕೆಂಡ್ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಬೇಕು. ಆಗ ಈ ಎರಡೂ ಎಲಿಮೆಂಟ್ಸ್ಗಳು ಈಕ್ವಲ್ ಆಗಿರಬೇಕು. ಈಗ ಈ ಉದಾಹರಣೆಯನ್ನು ನೀವು ಗಮನಿಸಿದರೆ ಇಲ್ಲಿ 3 ಇದೆ, ಇಲ್ಲಿ ಕೂಡ 3 ಇದೆ. ಸೊ 3 = 3, ಅಂದರೆ ಫಸ್ಟ್ ಎಲಿಮೆಂಟ್ಸ್ಗಳು ಈಕ್ವಲ್ ಆಗಿದೆ. ಹಾಗೆ ಎರಡನೇ ಎಲಿಮೆಂಟನ್ನು ತೆಗೆದುಕೊಂಡಾಗ ಇಲ್ಲಿ 5 ಇದೆ, ಇದರಲ್ಲೂ ಕೂಡ 5 ಇದೆ. ಹಾಗಾಗಿ ನಾವೇನು ಹೇಳ್ಬೋದು, ಈ ಆರ್ಡರ್ಡ್ ಪೇರ್ಸನ್ನು ನಾವು ಈಕ್ವಲ್ ಆರ್ಡರ್ಡ್ ಪೇರ್ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಈಗ ಎರಡನೇ ಎಕ್ಸಾಂಪಲನ್ನು ನೀವು ತೆಗೆದುಕೊಂಡ್ರೆ ಇಲ್ಲಿ ಏನಾಗಿದೆ, ಇಲ್ಲಿಗ 4 ಇದೆ ಫಸ್ಟ್ ಎಲಿಮೆಂಟ್, ಈ ಆರ್ಡರ್ಡ್ ಪೇರಲ್ಲಿ 4 ಇದೆ. ಸೊ ಫಸ್ಟ್ ಎಲಿಮೆಂಟ್ = ಫಸ್ಟ್ ಎಲಿಮೆಂಟ್. ಸೆಕೆಂಡ್ ಎಲಿಮೆಂಟ್ ಏನಾಗಿದೆ, 7 ಇದೆ, ಇಲ್ಲಿ ಸೆಕೆಂಡ್ ಎಲಿಮೆಂಟ್ 2 ಇದೆ. ಸೊ 7 ≠ 2 ಆಗಿದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು ದಿಸ್ ಆರ್ಡರ್ ಪೇರ್ ಇಸ್ ನಾಟ್ ಈಕ್ವಲ್ ಟು ದಿಸ್. ಸೊ ಯಾವುದೇ ಎರಡು ಆರ್ಡರ್ಡ್ ಪೇರ್ಗಳನ್ನು ನಾವು ತೆಗೆದುಕೊಂಡಾಗ ಅವುಗಳನ್ನು ಈಕ್ವಲ್ ಅಂತ ಹೇಳಬೇಕು ಅಂತಾದರೆ ಆರ್ಡರ್ಡ್ ಪೇರಲ್ಲಿರುವಂತಹ ಎರಡೂ ಎಲಿಮೆಂಟ್ಸ್ಗಳು ಇನ್ನೊಂದು ಆರ್ಡರ್ಡ್ ಪೇರಿಗೆ ಮ್ಯಾಚ್ ಆಗುವಾಗೆ ಇರಬೇಕು. ಈಗ ಉದಾಹರಣೆಗೆ ಇನ್ನೊಂದು ರೀತಿಯಲ್ಲಿ ನೀವು ತೆಗೆದುಕೊಳ್ಬೋದು. ಈಗ 6 ಮತ್ತು 5 ಅಂತ ನಾನು ತೆಗೆದುಕೊಳ್ತೇನೆ. ಹಾಗೆ ಇಲ್ಲಿ ಇನ್ನೊಂದು ಆರ್ಡರ್ಡ್ ಪೇರನ್ನು 5 ಮತ್ತು 6 ತೆಗೆದುಕೊಳ್ತೇನೆ. ಇದನ್ನು ನೋಡುವಾಗ ನಿಮಗೆ ಅನಿಸ್ಬೋದು ಇದು ಈಕ್ವಲ್ ಅಂತೇಳಿ, ಯಾಕೆಂದರೆ ಇಲ್ಲಿ ಕೂಡ 6 ಇದೆ, ಇಲ್ಲಿ ಕೂಡ 5 ಇದೆ. ಅದೇ ರೀತಿ ಈ ಆರ್ಡರ್ಡ್ ಪೇರಲ್ಲೂ ಕೂಡ 6 ಮತ್ತು 5 ಇದೆ. ಬಟ್ ಆರ್ಡರ್ಡ್ ಪೇರ್ ಅಂತ ಹೇಳುವಾಗ ಅದು ಪರ್ಟಿಕ್ಯುಲರ್ ಆರ್ಡರಲ್ಲಿಯೇ ಇರಬೇಕು. ಪರ್ಟಿಕ್ಯುಲರ್ ಆರ್ಡರಲ್ಲಿ ಇದ್ದರೆ ಮಾತ್ರ ಅದನ್ನು ನಾವು ಈಕ್ವಲ್ ಆರ್ಡರ್ಡ್ ಪೇರ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲೀಗ ಕಂಪ್ಯಾರಿಸನ್ ಮಾಡುವಾಗ ನಾವೇನು ಮಾಡ್ತೇವೆ, ಫಸ್ಟ್ ಎಲಿಮೆಂಟನ್ನು ಫಸ್ಟ್ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತೇವೆ. 6 ಮತ್ತು 5, 6 ≠ 5 ಇಲ್ಲಿ. ಹಾಗೆ ಸೆಕೆಂಡ್ ಎಲಿಮೆಂಟನ್ನು ಸೆಕೆಂಡ್ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತೇವೆ. 5 ≠ 6 ಇಲ್ಲಿ. ಹಾಗಾಗಿ ದೀಸ್ 2 ಆರ್ಡರ್ಡ್ ಪೇರ್ಸ್ ಆರ್ ನಾಟ್ ಈಕ್ವಲ್ ಅಂತ ನಾವಿಲ್ಲಿ ಹೇಳ್ತೇವೆ. ಯಾಕೆಂದರೆ ಈ ಒಂದು ಇಲ್ಲಿ ಸೇಮ್ ಎಲಿಮೆಂಟ್ಸ್ ಇದ್ದರೂ ಕೂಡ ಈ ಎಲಿಮೆಂಟ್ಸ್ಗಳು ಪರ್ಟಿಕ್ಯುಲರ್ ಆರ್ಡರನ್ನು ಫಾಲೋ ಮಾಡ್ತಾ ಇಲ್ಲ. ಹಾಗಾಗಿ ಇವುಗಳು ಈಕ್ವಲ್ ಆಗಿರುವುದಿಲ್ಲ. ಈಗ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ತೆಗೆದುಕೊಂಡಿದ್ದೇನೆ, ನೀವಿಲ್ಲಿ ನೋಡ್ಬೋದು. 5, 6 ಮತ್ತು 5, 6 ಇದೆ. ಸೊ ಫಸ್ಟ್ ಎಲಿಮೆಂಟ್ 5 ಇದೆ, ಇಲ್ಲಿ ಕೂಡ ಫಸ್ಟ್ ಎಲಿಮೆಂಟ್ 5, ಸೆಕೆಂಡ್ ಎಲಿಮೆಂಟ್ 6 ಇದೆ, 6. ಸೊ ಇದು ಈಕ್ವಲ್. ಹಾಗೆ ಇಲ್ಲಿ ಫಸ್ಟ್ ಎಲಿಮೆಂಟ್ 2 ಇದೆ, ಸೆಕೆಂಡ್ ಎಲಿಮೆಂಟ್ 3 ಇದೆ. ಸೊ 2 ≠ 3.
ಆದರೆ ಇಲ್ಲಿ ಈಗ ಉದಾಹರಣೆಗೆ ಇಲ್ಲಿ 1 ಇದೆ, ಇಲ್ಲಿ 1 ಇದೆ, ಇದು ಈಕ್ವಲ್ ಆಗಿದೆ, ಆದರೆ ಫಸ್ಟ್ ಎಲಿಮೆಂಟ್ ಈಕ್ವಲ್ ಆಗಿಲ್ಲ, ಹಾಗಾಗಿ ನಾಟ್ ಈಕ್ವಲ್. ಅದೇ ರೀತಿ ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಈಕ್ವಲ್, ಬಟ್ 5 ಇಸ್ ನಾಟ್ ಈಕ್ವಲ್ ಟು 6 ಆಗಿದೆ, ಹಾಗಾಗಿ ನಾಟ್ ಈಕ್ವಲ್. ಹಾಗೆ ಇಲ್ಲಿ 2 ಇಸ್ ನಾಟ್ ಈಕ್ವಲ್ ಟು 1 ಇದೆ, ಹಾಗೆ 1 ಇಸ್ ನಾಟ್ ಈಕ್ವಲ್ ಟು 2 ಇದೆ, ಹಾಗಾಗಿ ನಾಟ್ ಈಕ್ವಲ್. ಸೊ ಪರ್ಟಿಕ್ಯುಲರ್ ಆರ್ಡರಲ್ಲಿ ಎಲಿಮೆಂಟ್ಸ್ಗಳು ಈಕ್ವಲ್ ಆದರೆ ಮಾತ್ರ ಅದನ್ನು ನಾವು ಈಕ್ವಾಲಿಟಿ ಆಫ್ ಆರ್ಡರ್ ಪೇರ್ಸ್ ಅಥವಾ ಆರ್ಡರ್ಡ್ ಪೇರ್ಸ್ ಆರ್ ಈಕ್ವಲ್ ಅಂತ ಕರೀತೇವೆ. ಇಲ್ಲೀಗ ನೀವು ಇವನ ಒಂದು ಎಕ್ಸಾಂಪಲ್ನ ಮೂಲಕ ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಿದರೂ ಕೂಡ ಈ ಪಾಯಿಂಟ್ಸನ್ನು ಅರ್ಥ ಮಾಡಿಕೊಳ್ಬೋದು. ಈಗ ಒಂದು ಗ್ರಾಫನ್ನು ನೀವು ತೆಗೆದುಕೊಂಡ್ರೆ 2 1 ಮತ್ತು 1 2 ಅಂತ ಇದ್ದರೆ 2 1 ಅಂತ ಹೇಳುವಾಗ ಪಾಯಿಂಟ್ಸನ್ನು ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೇವೆ? ಸೊ ಫಸ್ಟ್ ಎಲಿಮೆಂಟ್ ಯಾವಾಗಲೂ ಕೂಡ ಎಕ್ಸ್ ಆ್ಯಕ್ಸಿಸನ್ನು, ಸೆಕೆಂಡ್ ಎಲಿಮೆಂಟ್ ವೈ ಆ್ಯಕ್ಸಿಸನ್ನು, ಸೆಕೆಂಡ್ ಎಲಿಮೆಂಟ್ ಯಾವಾಗಲೂ ಕೂಡ ವೈಯನ್ನು ರೆಪ್ರೆಸೆಂಟ್ ಮಾಡ್ತದೆ. ಸೊ ಹಾಗಾಗಿ 2 1 ಅಂತ ಹೇಳುವಾಗ ಇಲ್ಲಿ 2 ಇದೆ, ಇಲ್ಲಿ 1, ಸೊ ಈ ಪಾಯಿಂಟನ್ನು ರೆಪ್ರೆಸೆಂಟ್ ಮಾಡ್ತದೆ, ಇದು 2 1. ಹಾಗೆ 1 2 ಅಂತ ಹೇಳಿದರೆ ಇದು ಎಕ್ಸ್, ಹಾಗೆ ಇದು ವೈ. ಸೊ 1 ಅಂತ ಹೇಳುವಾಗ ಎಕ್ಸ್ ಆ್ಯಕ್ಸಿಸ್, ಹಾಗೆ 2 ಅಂತ ಹೇಳಿದರೆ ವೈ ಆ್ಯಕ್ಸಿಸ್. ಸೊ ಇದು 1 2 ಪಾಯಿಂಟ್ಸನ್ನು ರೆಪ್ರೆಸೆಂಟ್ ಮಾಡ್ತದೆ. ಸೊ ಇಲ್ಲಿ ಈಗ ಗ್ರಾಫಲ್ಲಿ ನೀವು ಕ್ಲಿಯರ್ ಆಗಿ ಅರ್ಥ ಮಾಡಿಕೊಳ್ಬೋದು 1 2 ಇಸ್ ನಾಟ್ ಈಕ್ವಲ್ ಟು 2 1. ಇದು ಬೇರೆ ಬೇರೆ ಪೊಸಿಷನನ್ನು ತೋರಿಸ್ತಾ ಇದೆ. ಹಾಗಾಗಿ ಈವನ್ ಎಲಿಮೆಂಟ್ಸ್ಗಳು ಸೇಮ್ ಇದ್ದರೂ ಕೂಡ ನಾವು ಆ ಆರ್ಡರ್ಡ್ ಪೇರ್ಸನ್ನು ಈಕ್ವಲ್ ಆರ್ಡರ್ಡ್ ಪೇರ್ಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆರ್ಡರ್ಡ್ ಪೇರ್ಸ್ಗಳು ಯಾವಾಗಲೂ ಕೂಡ ಈಕ್ವಲ್ ಆಗಬೇಕು ಅಂತಾದರೆ ಅವುಗಳು ಪರ್ಟಿಕ್ಯುಲರ್ ಆರ್ಡರಲ್ಲಿ ಈಕ್ವಲ್ ಆಗಿರಬೇಕು. ಅಂದರೆ ಫಸ್ಟ್ ಎಲಿಮೆಂಟ್ಗೆ ಈಕ್ವಲ್ ಆಗಿರಬೇಕು, ಹಾಗೆ ಸೆಕೆಂಡ್ ಎಲಿಮೆಂಟಿಗೆ ಈಕ್ವಲ್ ಆಗಿರಬೇಕು. ಸೊ ಇದು ಆರ್ಡರ್ಡ್ ಪೇರ್ನ ಬಗ್ಗೆ. ನೆಕ್ಸ್ಟ್ ನಾವು ಈ ಚಾಪ್ಟರಲ್ಲಿ ಬರುವಂಥ ಇನ್ನೊಂದು ಬೇಸಿಕ್ ಕಾನ್ಸೆಪ್ಟ್ ಕಾರ್ಟೇಷನ್ ಪ್ರಾಡಕ್ಟ್ ಅಂದರೆ ಏನು ಅಂತ ಹೇಳಿ ಕಲಿಯೋಣ. ಸೊ ಕಾರ್ಟೇಷನ್ ಪ್ರಾಡಕ್ಟ್ ಅಂತ ಹೇಳುವಾಗ ಇಲ್ಲಿ ನಾವು 2 ಸೆಟ್ಗಳನ್ನು ಆಯ್ಕೆ ಮಾಡ್ತೇವೆ, ಹಾಗೆ ಆ 2 ಸೆಟ್ಗಳ ಪ್ರಾಡಕ್ಟನ್ನು ಮಾಡ್ತೇವೆ. ಸೊ ಈ ಪ್ರಾಡಕ್ಟನ್ನು ನಾವು ಹೇಗೆ ಮಾಡ್ತೇವೆ ಅಂತ ಹೇಳಿ ಮೊದಲಿಗೆ ಇಲ್ಲಿ ನೋಡುವ. ಈಗ ಉದಾಹರಣೆಗೆ ನೀವು ಪ್ರಾಡಕ್ಟನ್ನು ಮಾಡಬೇಕು ಅಂತಾದರೆ 2 ಸೆಟ್ಗಳನ್ನು ಆಯ್ಕೆ ಮಾಡಬೇಕು. ಸೊ ನಾನು ಇಲ್ಲಿ 2 ಸೆಟ್ಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ಮೊದಲಿಗೆ ಒಂದು ಎಕ್ಸಾಂಪಲ್ನ ಮೂಲಕ ಈ ಕಾರ್ಟೇಷನ್ ಪ್ರಾಡಕ್ಟ್ ಅಂದರೆ ಏನು ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಳುವ. A ಇಸ್ ಈಕ್ವಲ್ ಟು 1 2 ಮತ್ತು B ಇಸ್ ಈಕ್ವಲ್ ಟು 3 4 5 ಅಂತ ಹೇಳಿ ಸೆಟ್ಗಳನ್ನು ಆಯ್ಕೆ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಈಗ ನಾವು ಕಾರ್ಟೇಷನ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಬೇಕು ಅಂತಾದರೆ ಇಲ್ಲಿ ನಾವು ಉಪಯೋಗಿಸುವಂತಹ ಸಿಂಬಲ್ ಯಾವುದು? ಈ ಸಿಂಬಲನ್ನು ಉಪಯೋಗಿಸ್ತೇವೆ. ಸೊ ಎ ಮತ್ತು ಬಿ 2 ಸೆಟ್ ಇದೆ. ಸೊ ಎ ಕ್ರಾಸ್ ಬಿ ಅಂತ ಬರೀತೇವೆ, ಅಥವಾ ಎ ಕಾರ್ಟೇಷನ್ ಪ್ರಾಡಕ್ಟ್ ಬಿ. ಸೊ ಈ ಕಾರ್ಟೇಷನ್ ಪ್ರಾಡಕ್ಟ್ ಅಂತ ಹೇಳುವಾಗ ಇಲ್ಲಿ ನಾವು ಸೆಟ್ ಆಫ್ ಆರ್ಡರ್ಡ್ ಪೇರ್ಸನ್ನು ತೆಗೆದುಕೊಳ್ತೇವೆ. ಅಂದರೆ 2 ಸೆಟ್ಟನ್ನು ತೆಗೆದುಕೊಂಡು ಆ 2 ಸೆಟ್ಗಳಿಂದ ನಾವು ಎಷ್ಟು ಆರ್ಡರ್ಡ್ ಪೇರ್ಸನ್ನು ಮಾಡ್ಬೋದು, ಆ ಎಲ್ಲ ಆರ್ಡರ್ಡ್ ಪೇರ್ಸ್ಗಳ ಕಲೆಕ್ಷನ್ ಏನಿದೆ ಅದನ್ನು ನಾವು ಕಾರ್ಟೇಷನ್ ಪ್ರಾಡಕ್ಟಲ್ಲಿ ತೆಗೆದುಕೊಳ್ತೇವೆ. ಸೊ ಈಗ ಮೊದಲಿಗೆ ಈ ಕಾರ್ಟೇಷನ್ ಪ್ರಾಡಕ್ಟನ್ನು ಹೇಗೆ ಬರೆಯುವುದು ಅಂತ ನೋಡುವ. ಸೊ ಮೊದಲು ನೀವೇನು ಮಾಡಬೇಕು, ಫಸ್ಟ್ ಸೆಟ್ಟಿಂದ ಫಸ್ಟ್ ಎಲಿಮೆಂಟನ್ನು ಆಯ್ಕೆ ಮಾಡಬೇಕು. ಈ ಎಲಿಮೆಂಟನ್ನು ಇಲ್ಲಿ ಸೆಕೆಂಡ್ ಸೆಟ್ಟಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸ್ಗಳ ಜೊತೆ ಆರ್ಡರ್ಡ್ ಪೇರಾಗಿ ಮಾಡಬೇಕು. ಸೊ ಹೇಗೆ ಮಾಡ್ತೀರಾ? ಸೊ ಇಲ್ಲಿ 1 ಇದೆ, ಮೊದಲಿಗೆ 1ಅನ್ನು 3 ಜೊತೆ, ಸೊ ಒಂದು ಆರ್ಡರ್ಡ್ ಪೇರ್ ಸಿಕ್ಕಿದೆ 1 ಮತ್ತು 3. ಆಮೇಲೆ ಈ 1ಅನ್ನು 4 ಜೊತೆ, ಸೊ 1 ಮತ್ತು 4. ನಂತರ ಈ 1ಅನ್ನು 5 ಜೊತೆ, ಸೊ 1 ಮತ್ತು 5. ಸೊ ಈ ಮೊದಲ ಎಲಿಮೆಂಟ್ ಇದು ಆರ್ಡರ್ಡ್ ಪೇರ್ಸಿಗ ಆಯಿತು. ನೆಕ್ಸ್ಟ್ ನಾವೇನು ಮಾಡಬೇಕು, ಈ ಫಸ್ಟ್ ಸೆಟ್ಟಲ್ಲಿರುವಂತಹ ಸೆಕೆಂಡ್ ಎಲಿಮೆಂಟನ್ನು ತೆಗೆದುಕೊಳ್ಬೇಕು. ಸೆಕೆಂಡ್ ಎಲಿಮೆಂಟ್ ಇಲ್ಲಿ 2. ಸೊ ಈ 2ಅನ್ನು ಈ ಸೆಕೆಂಡ್ ಸೆಟ್ಟಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ ಜೊತೆ ಪೇರಪ್ ಮಾಡಬೇಕು. ಸೊ 2 ಮತ್ತು 3, ಸೊ 2, 3, ಹಾಗೆ 2 ಮತ್ತು 4, ಸೊ 2, 4, ಹಾಗೆ 2 ಮತ್ತು 5, ಸೊ 2, 5. ಸೊ ಇಲ್ಲಿ ಈಗ ನೀವು ಗಮನಿಸ್ಬೋದು ಎ ಕ್ರಾಸ್ ಬಿಯ ಬೆಲೆ ನಮಗೆ ಸಿಕ್ಕಿದೆ. ಸೊ ಎಷ್ಟು ಎಲಿಮೆಂಟ್ಸ್ಗಳು ಸಿಕ್ಕಿದೆ? 1 2 3 4 5 6 ಎಲಿಮೆಂಟ್ಸ್ಗಳು ನಮಗೆ ಕಾರ್ಟೇಷನ್ ಪ್ರಾಡಕ್ಟಲ್ಲಿ ಸಿಕ್ಕಿದೆ. ಸೊ ಇದನ್ನು ನಾವು ಕಾರ್ಟೇಷನ್ ಪ್ರಾಡಕ್ಟ್ ಅಂತ ಹೇಳ್ತೇವೆ. ಸೊ ಕಾರ್ಟೇಷನ್ ಪ್ರಾಡಕ್ಟನ್ನು ನಾವು ಯಾವಾಗಲೂ ಕೂಡ 2 ನಾನ್ ಎಂಪ್ಟಿ ಸೆಟ್ಟಿನ ಮೇಲೆ ಮಾಡ್ತೇವೆ. ನಾನ್ ಎಂಪ್ಟಿ ಸೆಟ್ ಅಂತ ಹೇಳಿದರೆ ಅದರಲ್ಲಿ ಎಲಿಮೆಂಟ್ಸ್ಗಳು ಇರಲೇಬೇಕು.
ಸೊ ಅದನ್ನು ನಾವು ನಾನ್ ಎಂಟಿ ಸೆಟ್ ಅಂತ ಹೇಳ್ತೇವೆ. ಸೊ ಹೇಗೆ ಮಾಡ್ತೇವೆ ಅಂದರೆ ಫಸ್ಟ್ ಸೆಟ್ಟಲ್ಲಿ ಇರುವಂಥ ಎಲಿಮೆಂಟ್ಗಳನ್ನು ಸೆಕೆಂಡ್ ಸೆಟ್ ಜೊತೆ ಪೇರಪ್ ಮಾಡ್ತಾ ಹೋಗ್ತೇವೆ. ಸೊ ಸೆಟ್ ಆಫ್ ಆರ್ಡರ್ಡ್ ಪೇರ್ಸ್ ಯಾವುದೆಲ್ಲ ಇದೆ ಅದೆಲ್ಲವನ್ನು ಒಟ್ಟಾಗಿ ಕೂಡಿಸಿದಾಗ ನಮಗೆ ಇಲ್ಲಿ ಕಾರ್ಟೇಷನ್ ಪ್ರಾಡಕ್ಟ್ ಸಿಗ್ತದೆ. ಈಗ ಇಲ್ಲಿ ನೀವು ಗಮನಿಸಿದರೆ ಇಲ್ಲಿ ಎಷ್ಟು ಎಲಿಮೆಂಟ್ ಇದೆ ಈ ಸೆಟ್ಟಲ್ಲಿ? 2 ಎಲಿಮೆಂಟ್ ಇದೆ. ಹಾಗೆ ಈ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ ಇದೆ? 3 ಇದೆ. ಸೊ ಇಲ್ಲಿ ಈಗ ಕಾರ್ಟೇಷನ್ ಪ್ರಾಡಕ್ಟಲ್ಲಿ ಒಟ್ಟಾಗಿ ಎಷ್ಟು ಆರ್ಡರ್ಡ್ ಪೇರ್ಸ್ ಇದೆ? 6 ಇದೆ. ಸೊ ನಾವು ಹೇಳ್ಬೋದು 2 × 3 = 6. ಸೊ ಎರಡು ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ಒಟ್ಟಾಗಿ ಗುಣಿಸಿದಾಗ ನಮಗೆ ಎಷ್ಟು ಗುಣಲಬ್ಧ ಸಿಗ್ತದೆ, ಇಲ್ಲಿ ಪ್ರಾಡಕ್ಟ್ ಸಿಗ್ತದೆ, ಅದು ನಮಗೆ ಒಟ್ಟು ಸೆಟ್ ಆಫ್ ಆರ್ಡರ್ಡ್ ಪೇರ್ಸ್ ಅನ್ನು ಕೊಡ್ತದೆ ಕಾರ್ಟೇಷನ್ ಪ್ರಾಡಕ್ಟಲ್ಲಿ. ಸೊ ಈಗ ಇದಕ್ಕೆ ಹೊಂದಿಕೊಂಡು ಇರುವಂತಹ ಡೆಫಿನೇಷನನ್ನು ನಾವೀಗ ಅರ್ಥ ಮಾಡಿಕೊಳ್ಳುವ. ಸೊ ಕಾರ್ಟೇಷನ್ ಪ್ರಾಡಕ್ಟ್ ಅಂದ್ರೇನು? ಗಿವನ್ ಟು ನಾನ್ ಎಂಟಿ ಸೆಟ್ಸ್. ನಾನು ಈಗಾಗಲೇ ಹೇಳಿದ್ದೆ, ಸೆಟ್ ಯಾವಾಗಲೂ ನಾನ್ ಎಂಟಿ ಆಗಿರಬೇಕು, ಅಂದರೆ ಅದರಲ್ಲಿ ಎಲಿಮೆಂಟ್ಸ್ಗಳು ಇರಬೇಕು. ಸೊ ಪಿ ಮತ್ತು ಕ್ಯೂ ಎನ್ನುವಂಥ ಎರಡು ಸೆಟ್ಟನ್ನು ನಾವು ತೆಗೆದುಕೊಂಡ್ರೆ ಅದರ ಕಾರ್ಟೇಷನ್ ಪ್ರಾಡಕ್ಟನ್ನು ನಾವು ಹೇಗೆ ಬರೀತೇವೆ? ಪಿ ಕ್ರಾಸ್ ಕ್ಯೂ ಅಂತ ಬರೀತೇವೆ. ಸೊ ಕಾರ್ಟೇಷನ್ ಪ್ರಾಡಕ್ಟ್ ಅಂತ ಹೇಳುವಾಗ ಇಲ್ಲಿ ಈ ಸಿಂಬಲನ್ನು ಉಪಯೋಗಿಸಬೇಕು. ಈಸ್ ದ ಸೆಟ್ ಆಫ್ ಆಲ್ ಆರ್ಡರ್ಡ್ ಪೇರ್ಸ್. ಎರಡು ಸೆಟ್ಟನ್ನು ತೆಗೆದುಕೊಂಡು ಆ ಎರಡು ಸೆಟ್ಟಿಗೆ ಹೊಂದಿಕೊಂಡು ಬರುವಂತಹ ಎಲ್ಲ ಆರ್ಡರ್ಡ್ ಪೇರ್ಸನ್ನು ನಾವು ಇಲ್ಲಿ ತೆಗೆದುಕೊಳ್ಬೇಕು. ಸೆಟ್ ಆಫ್ ಆರ್ಡರ್ಡ್ ಪೇರ್ಸ್ ಆಫ್ ಎಲಿಮೆಂಟ್ಸ್ ಫ್ರಮ್ ಪಿ ಆ್ಯಂಡ್ ಕ್ಯೂ. ಸೊ ಇದನ್ನು ಸ್ಟೇಟ್ಮೆಂಟ್ ರೂಪದಲ್ಲಿ ನಾವು ಹೀಗೆ ಬರೀಬೋದು. ಹೇಗೆ ಅಂದರೆ ಪಿ ಕ್ರಾಸ್ ಕ್ಯೂ = ಪಿ ಕ್ಯೂ. ಪಿ ಕ್ಯೂ ಅಂತ ಹೇಳಿದರೆ ಸೆಟ್ ಆಫ್ ಆರ್ಡರ್ಡ್ ಪೇರ್ಸನ್ನು ಆಯ್ಕೆ ಮಾಡಬೇಕು. ಅದರಲ್ಲಿ ಫಸ್ಟ್ ಎಲಿಮೆಂಟ್ ಯಾವ ಸೆಟ್ಟಿಗೆ ಬಿಲಾಂಗ್ ಆಗಿರಬೇಕು? ಫಸ್ಟ್ ಸೆಟ್ಟಿಗೆ. ಸೊ ಪಿ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಪಿ, ಕ್ಯೂ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಕ್ಯೂ, ಸೆಕೆಂಡ್ ಸೆಟ್ಟಿಗೆ ಬಿಲಾಂಗ್ ಆಗಿರಬೇಕು. ಸೊ ಕಾರ್ಟೇಷನ್ ಪ್ರಾಡಕ್ಟನ್ನು ಸ್ಟೇಟ್ಮೆಂಟ್ ರೂಪದಲ್ಲಿ ಹೀಗೆ ಬರೀಬೋದು ಅಥವಾ ಡೆಫಿನೇಷನ್ ಆಗಿ ಹೀಗೆ ಬರೀಬೋದು. ಹಾಗೆ ಇಲ್ಲಿ ನಾನು ಉದಾಹರಣೆಯನ್ನು ಕೂಡ ತೆಗೆದುಕೊಂಡಿದ್ದೇನೆ. ಸೊ ಇಲ್ಲಿ ಈಗ ನಾವು ಎ ಕ್ರಾಸ್ ಬಿ ಅನ್ನು ಕಂಡುಹಿಡಿದಿದ್ದೇವೆ. ಹಾಗೆ ನೀವು ಬಿ ಕ್ರಾಸ್ ಎಯನ್ನು ಕಂಡುಹಿಡಿಬೇಕು ಅಂತ ಹೇಳುವಾಗ ಇಲ್ಲಿ ಬೇರೆ ವ್ಯಾಲ್ಯೂಸ್ ನಿಮಗೆ ಸಿಗ್ತದೆ. ಈಗ ಇದೇ ಉದಾಹರಣೆಯನ್ನು ನಾನು ತೆಗೆದುಕೊಂಡ್ರೆ, ಇಲ್ಲಿ ನಾವು ತೆಗೆದುಕೊಂಡಿರುವಂಥ ಸೇಮ್ ಉದಾಹರಣೆಯನ್ನು ತೆಗೆದುಕೊಂಡ್ರೆ ಇಲ್ಲಿಗ ಎ ಕ್ರಾಸ್ ಬಿ ಕಂಡುಹಿಡಿದಿದ್ದೇವೆ. ಸೊ ನಿಮಗೆ ಬಿ ಕ್ರಾಸ್ ಎ ಬೇಕು ಅಂತಾದರೆ ನೀವೇನು ಮಾಡಬೇಕು? ಫಸ್ಟ್ ಸೆಟ್ಟನ್ನಾಗಿ ಯಾವುದನ್ನು ಆಯ್ಕೆ ಮಾಡಬೇಕು? ಫಸ್ಟ್ ಸೆಟ್ ಇಲ್ಲಿ 3, 4, 5 ಆಗುತ್ತೆ. ಹಾಗೆ ಸೆಕೆಂಡ್ ಸೆಟ್ ಯಾವುದಾಗ್ತದೆ? ಎ ಎನ್ನುವಂಥದ್ದು ಸೆಕೆಂಡ್ ಸೆಟ್ ಆಗ್ತದೆ. ಹಾಗೆ ಎ ಕ್ರಾಸ್ ಬಿ ಅಂತ ಹೇಳುವಾಗ ಫಸ್ಟ್ ಸೆಟ್ ಎ ಸೆಟ್, ಸೆಕೆಂಡ್ ಸೆಟ್ ಬಿ ಸೆಟ್. ಸೊ ಈಗ ಬಿ ಕ್ರಾಸ್ ಎ ನಮಗೆ ಎಷ್ಟು ವ್ಯಾಲ್ಯೂಸನ್ನು ಕೊಡ್ತದೆ ಅಂತ ನೋಡುವ. ಸೊ ಬಿ ಕ್ರಾಸ್ ಎ ಅಂತ ಹೇಳಿದರೆ ಇಲ್ಲಿ ನಾವು ಏನು ಮಾಡಬೇಕು? ಬಿ ಸೆಟ್ಟಿಂದ ಒಂದೊಂದೇ ಎಲಿಮೆಂಟ್ಗಳನ್ನು ತೆಗೆದುಕೊಂಡು ಅದನ್ನು ಎ ಸೆಟ್ ಜೊತೆ ಪೇರಪ್ ಮಾಡ್ತಾ ಹೋಗಬೇಕು. ಸೊ ಈಗ ಮೊದಲ ಎಲಿಮೆಂಟನ್ನು ತೆಗೆದುಕೊಳ್ತಾ ಇದ್ದೇನೆ 3. ಸೊ 3ಯನ್ನು ಎ ಸೆಟ್ಟಿನ ಎಲಿಮೆಂಟ್, ಫಸ್ಟ್ ಎಲಿಮೆಂಟ್ ಯಾವುದು? 1. ಸೊ 3, 1. ನಂತರ 3ಯನ್ನು ತೆಗೆದುಕೊಂಡು ಸೆಕೆಂಡ್ ಎಲಿಮೆಂಟ್ ಜೊತೆ ಪೇರಪ್ ಮಾಡಿ 3, 2. ನಂತರ ಈಗ ಎಲ್ಲ ಎಲಿಮೆಂಟ್ಸ್ಗಳು ಮುಗಿಯಿತಿಲ್ಲಿ ಎ ಸೆಟ್ ಇದ್ದು. ಮತ್ತೆ ಏನು ಮಾಡಬೇಕು? ಬಿ ಸೆಟ್ಟಿನ ಸೆಕೆಂಡ್ ಎಲಿಮೆಂಟನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ 4ಅನ್ನು 1 ಜೊತೆ ಪೇರಪ್ ಮಾಡಬೇಕು 4, 1. ಹಾಗೆ ನೆಕ್ಸ್ಟ್ 4ಅನ್ನು 2 ಜೊತೆ ಪೇರಪ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಥರ್ಡ್ ಎಲಿಮೆಂಟನ್ನು ಇಲ್ಲಿ ತೆಗೆದುಕೊಳ್ಬೇಕು. ಸೊ 5ಅನ್ನು 1 ಜೊತೆ, ಅದೇ ರೀತಿ 5ಅನ್ನು 2 ಜೊತೆ ಈ ರೀತಿಯಲ್ಲಿ ಪೇರಪ್ ಮಾಡ್ತಾ ಹೋಗಬೇಕು. ಸೊ ಈಗ ನೀವು ಇಲ್ಲಿ ಕಂಪೇರ್ ಮಾಡಿ ನೋಡಿದರೆ, ಇದು ಮತ್ತು ಇದನ್ನು ಕಂಪೇರ್ ಮಾಡಿ ನೋಡಿದರೆ ಇಲ್ಲಿರುವಂಥ ಸೆಟ್ ಆಫ್ ಆರ್ಡರ್ಡ್ ಪೇರ್ ಸೇಮ್ ಇದೆ. 1, 2, 3, 4, 5, 6. ಇಲ್ಲಿ ಕೂಡ ನಮಗೆ 6 ಆರ್ಡರ್ಡ್ ಪೇರ್ ಸಿಕ್ಕಿದೆ, ಇಲ್ಲಿ ಕೂಡ 6 ಆರ್ಡರ್ಡ್ ಪೇರ್ ಸಿಕ್ಕಿದೆ. ಬಟ್ ಆರ್ಡರ್ಡ್ ಪೇರ್ಸ್ ಒಂದಕ್ಕೊಂದು ಸಮವಾಗಿಲ್ಲ. ನೀವಿಲ್ಲಿ ನೋಡ್ಬೋದು 1, 3 ಇದೆ, ಇಲ್ಲಿ 3, 1 ಇದೆ, ಇಲ್ಲಿ 3, 2 ಇದೆ, ಇಲ್ಲಿ 1, 4 ಹಾಗೆ. ಸೊ ಇದೆರಡನ್ನು ಕಂಪೇರ್ ಮಾಡಿದರೆ ಎ ಕ್ರಾಸ್ ಬಿ ಈಸ್ ನಾಟ್ ಈಕ್ವಲ್ ಟು ನಾವೇನು ಹೇಳ್ಬೋದು? ಬಿ ಕ್ರಾಸ್ ಎ ಅಂತ ಹೇಳ್ಬೋದು. ಯಾಕೆಂದರೆ ಆರ್ಡರ್ಡ್ ಪೇರ್ಸ್ ಅಂತ ಹೇಳುವಾಗ ನಾವಲ್ಲಿ ಆರ್ಡರ್ಸನ್ನು ಫಾಲೋ ಮಾಡ್ತೇವೆ. ಸೊ ಎ ಕ್ರಾಸ್ ಬಿ ಅಂದರೆ ಎ ಸೆಟ್ಟಿನ ಎಲಿಮೆಂಟ್ಸ್ಗಳನ್ನು ಬಿ ಸೆಟ್ ಜೊತೆ ಪೇರಪ್ ಮಾಡ್ತೇವೆ. ಹಾಗೆ ಬಿ ಕ್ರಾಸ್ ಎ ಅಂತ ಹೇಳಿದರೆ ಬಿ ಸೆಟ್ಟಿನ ಎಲಿಮೆಂಟನ್ನು ಎ ಸೆಟ್ ಜೊತೆ ಪೇರಪ್ ಮಾಡ್ತೇವೆ. ಸೊ ಹಾಗಾಗಿ ಇಲ್ಲಿ ಯಾವಾಗಲೂ ಕೂಡ ಎ ಕ್ರಾಸ್ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ ಆಗಿರ್ತದೆ. ಅದೇ ರೀತಿ ಇದನ್ನು ನೀವು ಬೇಕಾದರೆ ಒಂದು ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಿದರೂ ಕೂಡ ಅರ್ಥ ಮಾಡಿಕೊಳ್ಬೋದು. ಈಗ
ಎರಡು ಗ್ರಾಫನ್ನು ನಾನಿಲ್ಲಿ ಡ್ರಾ ಮಾಡಿದ್ದೇನೆ. 1 3 ಅಂತ ಹೇಳುವಾಗ ಫಸ್ಟ್ ಬೆಲೆ ಯಾವಾಗಲೂ ಕೂಡ ಎಕ್ಸ್ ಆ್ಯಕ್ಸಿಸನ್ನು ರೆಪ್ರೆಸೆಂಟ್ ಮಾಡ್ತದೆ, ಹಾಗೆ ಸೆಕೆಂಡ್ ಬೆಲೆ ವೈ ಆ್ಯಕ್ಸಿಸನ್ನು ರೆಪ್ರೆಸೆಂಟ್ ಮಾಡ್ತದೆ. ಸೊ 1 3 1 ಮತ್ತು 3 ಅಂದರೆ ಈ ಬೆಲೆ, ಹಾಗೆ 1 4 ಅಂತ ಹೇಳುವಾಗ ಈ ಬೆಲೆ, 1 5 ಅಂತ ಹೇಳಿದರೆ ಈ ಪಾಯಿಂಟ್, 2 3 ಸೊ 2 3 2 4 2 4 ಹಾಗೆ 2 5. ಸೊ ಇದು ಎ ಕ್ರಾಸ್ ಬಿಯ ಗ್ರಾಫ್. ಹಾಗೆ ಬಿ ಕ್ರಾಸ್ ಎನ ತೆಗೆದುಕೊಂಡು ಗ್ರಾಫಲ್ಲಿ ನೀವು ರೆಪ್ರೆಸೆಂಟ್ ಮಾಡಿದರೆ ನಿಮಗೆ ಈ ರೀತಿಯ ಪಾಯಿಂಟ್ಸ್ಗಳು ಸಿಗ್ತದೆ. ಸೊ ಇದು ಎಕ್ಸ್ ಹಾಗೆ ಇದು ವೈ. ಸೊ 3 1 ಅಂತ ಹೇಳುವಾಗ ಈ ಪಾಯಿಂಟ್ಸ್, ಹಾಗೆ 3 2 ಈ ಪಾಯಿಂಟ್, ಈ ರೀತಿಯಲ್ಲಿ ಪಾಯಿಂಟ್ಸ್ಗಳು ಸಿಗ್ತದೆ. ಸೊ ಈಗ ಇದೆರಡನ್ನ ಕಂಪೇರ್ ಮಾಡಿ ನೀವು ಬೇಕಾದರೆ ನೋಡಿ, ಗ್ರಾಫ್ಸನ್ನು ಇಲ್ಲಿ ಒಂದೇ ರೀತಿಯ ಪೊಸಿಷನ್ಸನ್ನು ರೆಪ್ರೆಸೆಂಟ್ ಮಾಡ್ತಾ ಇಲ್ಲ. ಇಲ್ಲಿ ನಿಮಗೆ ಬೇರೆಯೇ ಪೊಸಿಷನ್ ಸಿಗ್ತಾ ಇದೆ, ಹಾಗೆ ಇಲ್ಲಿ ನಿಮಗೆ ಬೇರೆಯೇ ಪೊಸಿಷನ್ ಸಿಗ್ತಾ ಇದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು ಎ ಕ್ರಾಸ್ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ ಅಂತ ಹೇಳ್ಬೋದು. ಇದನ್ನು ಬೇಕಾದರೆ ಇನ್ನೊಂದು ಎಕ್ಸಾಂಪಲ್ನ ಮೂಲಕ ನಾವು ಅರ್ಥ ಮಾಡಿಕೊಳ್ಳುವ. ಈಗ ಎಕ್ಸ್ ಮತ್ತು ವೈ ಅಂತ ನಾನು ತೆಗೆದುಕೊಂಡಿದ್ದೇನೆ. ಎಕ್ಸಲ್ಲಿ 3 ಮತ್ತು 5 ಇದೆ, ಹಾಗೆ ವೈಯಲ್ಲಿ 6 ಮತ್ತು 7 ಇದೆ. ಸೊ ಈಗ ಎಕ್ಸ್ ಕ್ರಾಸ್ ವೈ ಅಂತ ಹೇಳುವಾಗ ನಾವೇನು ಮಾಡ್ತೇವೆ, ಎಕ್ಸಲ್ಲಿರುವಂಥ ಒಂದೊಂದೇ ಎಲಿಮೆಂಟ್ಗಳನ್ನು ತೆಗೆದುಕೊಂಡು ವೈಯ ಎಲಿಮೆಂಟ್ ಜೊತೆ ಪೇರಪ್ ಮಾಡ್ತಾ ಹೋಗ್ತೇವೆ. ಸೊ ಮೊದಲಿಗೆ 3ಯನ್ನು 6 ಜೊತೆ, ಹಾಗೆ 3ಯನ್ನು 7 ಜೊತೆ, 3 6 ಮತ್ತು 3 7. ನೆಕ್ಸ್ಟ್ ಎಕ್ಸ್ ಇದು ಸೆಕೆಂಡ್ ಎಲಿಮೆಂಟ್ 5. ಸೊ 5ನ್ನು 6 ಜೊತೆ, ಹಾಗೆ 5ನ್ನು 7 ಜೊತೆ. ನಂತರ ವೈ ಕ್ರಾಸ್ ಎಕ್ಸ್ ಅಂತ ಹೇಳುವಾಗ ಏನಾಗ್ತದೆ, ವೈ ಕ್ರಾಸ್ ಎಕ್ಸ್ ಅಂತ ಹೇಳಿದರೆ ಇದು ಫಸ್ಟ್ ಸೆಟ್ ಆಗ್ತದೆ, ಹಾಗೆ ಇದು ಸೆಕೆಂಡ್ ಸೆಟ್ ಆಗ್ತದೆ. ಸೊ ವೈ ಕ್ರಾಸ್ ಎಕ್ಸ್ ಅಂತ ಹೇಳುವಾಗ ಇಲ್ಲಿರುವಂಥ ಫಸ್ಟ್ ಎಲಿಮೆಂಟನ್ನು ಇದರ ಜೊತೆ ಪೇರಪ್ ಮಾಡ್ತೇವೆ. ಸೊ ಫಸ್ಟ್ 6ನ್ನು ತೆಗೆದುಕೊಂಡು 3 ಜೊತೆ ಪೇರಪ್ ಮಾಡ್ತೇವೆ, ಹಾಗೆ 6ನ್ನು 5 ಜೊತೆ ಪೇರಪ್ ಮಾಡ್ತೇವೆ. ನೆಕ್ಸ್ಟ್ 7ನ್ನು ತೆಗೆದುಕೊಂಡು 3 ಜೊತೆ, ಹಾಗೆ 7ನ್ನು 5 ಜೊತೆ. ಇಲ್ಲಿ ಕೂಡ ನೀವು ಗಮನಿಸಿದರೆ ಇಲ್ಲಿರುವಂಥ ಆರ್ಡರ್ಡ್ ಪೇರ್ಸ್ ಮತ್ತು ಇಲ್ಲಿರುವಂಥ ಆರ್ಡರ್ಡ್ ಪೇರ್ಸ್ಗಳು ಒಂದಕ್ಕೊಂದು ಸಮವಾಗಿಲ್ಲ. ಯಾಕೆಂದರೆ ಹಿಂದಿನ ಪುಟದಲ್ಲಿ ನಾನು ಹೇಳಿದ್ದೆ, ಈಗ 5 6 ಮತ್ತು 6 5 ಅಂತ ಇದ್ದರೆ ಇವುಗಳು ಒಂದಕ್ಕೊಂದು ಸಮ ಅಲ್ಲ ಅಂತೇಳಿ. ಯಾಕೆಂದರೆ ನಾವು ಈಕ್ವಲ್ ಆರ್ಡರ್ಡ್ ಪೇರ್ಸ್ ಅಂತ ಯಾವಾಗ ಹೇಳ್ತೇವೆ, ಫಸ್ಟ್ ಎಲಿಮೆಂಟ್ಗೆ ಈಕ್ವಲ್ ಆಗಿರಬೇಕು. ಇಲ್ಲಿ ಫಸ್ಟ್ ಎಲಿಮೆಂಟ್ 5 ಇದೆ, ಇಲ್ಲಿ ಫಸ್ಟ್ ಎಲಿಮೆಂಟ್ 6 ಇದೆ. ಸೊ ಈಕ್ವಲ್ ಆಗಿಲ್ಲ. ಈ ಒಂದು ಎಲಿಮೆಂಟ್ಸ್ಗಳು ಸೇಮ್ ಇದ್ದರೂ ಕೂಡ ಅವುಗಳ ಆರ್ಡರ್ಸ್ ಕೂಡ ಸೇಮ್ ಇರಬೇಕು. ಆಗ ಮಾತ್ರ ನಾವು ಆರ್ಡರ್ಡ್ ಪೇರ್ಸನ್ನು ಈಕ್ವಲ್ ಆರ್ಡರ್ಡ್ ಪೇರ್ಸ್ ಅಂತ ಹೇಳ್ತೇವೆ. ಸೊ ಹಾಗಾಗಿ ಇಲ್ಲಿ ಕೂಡ ಎಕ್ಸ್ ಕ್ರಾಸ್ ವೈ ಇಸ್ ನಾಟ್ ಈಕ್ವಲ್ ಟು ವೈ ಕ್ರಾಸ್ ಎಕ್ಸ್ ಅಂತ ನಾವು ಹೇಳ್ಬೋದು. ಅದರ ಜೊತೆಗೆ ಈಗ ಎಲಿಮೆಂಟ್ಸ್ಗಳು ಎಷ್ಟಿದೆ, ಇಲ್ಲಿ ಎಕ್ಸ್ ಸೆಟ್ಟಲ್ಲಿ 2 ಎಲಿಮೆಂಟ್ ಇದೆ, ಹಾಗೆ ವೈ ಸೆಟ್ಟಲ್ಲಿ 2 ಎಲಿಮೆಂಟ್ಸ್ ಇದೆ. ಸೊ 2 × 2 ಅಂತ ಹೇಳಿದರೆ ಎಷ್ಟು, 4. ಸೊ ಆರ್ಡರ್ಡ್ ಪೇರ್ಸಲ್ಲಿ ಟೋಟಲ್ ಆಗಿ ಎಷ್ಟು ಎಲಿಮೆಂಟ್ಸ್ ಇದೆ, 4 ಎಲಿಮೆಂಟ್ಸ್ ಇದೆ. ನೆಕ್ಸ್ಟ್ ಇಲ್ಲಿ ಆರ್ಡರ್ಡ್ ಪೇರ್ ಹಾಗೆ ಕಾರ್ಟೇಷಿಯನ್ ಪ್ರಾಡಕ್ಟನ್ನು ನಾವು ತೆಗೆದುಕೊಂಡಾಗ ಒಂದು ಕಾರ್ಟೇಷಿಯನ್ ಪ್ರಾಡಕ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಹೇಳಿ ನಾವು ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತೇಳಿ ಅದನ್ನು ನಾನು ಈಗಾಗಲೇ ಹೇಳಿದ್ದೆ. ಈಗ ಉದಾಹರಣೆಗೆ 2 ಸೆಟ್ ಇದೆ ಅಂತ ನಾವು ಅಂದುಕೊಳ್ಳುವ, ಎ ಮತ್ತು ಬಿ 2 ಸೆಟ್ ಇದೆ. ಎ ಸೆಟ್ಟಲ್ಲಿ ಪಿ ಎಲಿಮೆಂಟ್ ಇದೆ, ಹಾಗೆ ಬಿ ಸೆಟ್ಟಲ್ಲಿ ಕ್ಯೂ ಎಲಿಮೆಂಟ್ ಇದೆ. ಸೊ ನೀವು ಈ 2 ಸೆಟ್ಟಿನ ಕಾರ್ಟೇಷಿಯನ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡ್ತೀರಾ, ಅಂದರೆ ಎ ಕ್ರಾಸ್ ಬಿಯನ್ನು ಫೈಂಡ್ ಔಟ್ ಮಾಡ್ತೀರಾ. ಆಗ ಎ ಕ್ರಾಸ್ ಬಿಯಲ್ಲಿ ಎಷ್ಟು ಎಲಿಮೆಂಟ್ಸ್ಗಳು ಇರ್ತದೆ, ಪಿ ಇಂಟು ಕ್ಯೂ ಎಲಿಮೆಂಟ್ಸ್ಗಳು ಇರ್ತದೆ. ಇದನ್ನು ನಾವು ಬೇಕಾದರೆ ಉದಾಹರಣೆ ಮೂಲಕ ಕೂಡ ನೋಡ್ಬೋದು. ಈಗ ನೀವು ಇಲ್ಲಿ ನೋಡ್ಬೋದು, ಎನ್ ಆಫ್ ಎ ಅಂದರೆ ಏನು, ಎನ್ ಅಂತ ಹೇಳಿದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ, ಸೊ ಪಿ ಇದೆ. ಹಾಗೆ ಎನ್ ಆಫ್ ಬಿ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಬಿ, ಕ್ಯೂ ಇದೆ. ಸೊ ಎ ಕ್ರಾಸ್ ಬಿಯನ್ನು ಕಂಡುಹಿಡಿದಾಗ ಅದರಲ್ಲಿ ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇರ್ತದೆ, ಪಿ ಇಂಟು ಕ್ಯೂ ನಂಬರ್ ಆಫ್ ಎಲಿಮೆಂಟ್ಸ್ ಇರ್ತದೆ. ಇಲ್ಲಿ ಈಗ ನಾವು ಒಂದು ಎಕ್ಸಾಂಪಲನ್ನು ನೋಡುವ. ಸೊ ಎ ಇದೆ 4 5 6, ಹಾಗೆ ಬಿ ಇದೆ 1 2. ಸೊ ಮೊದಲಿಗೆ ನಾವು ಕಾರ್ಟೇಷಿಯನ್ ಪ್ರಾಡಕ್ಟನ್ನು ಮಾಡಬೇಕು. ಸೊ ಕಾರ್ಟೇಷಿಯನ್ ಪ್ರಾಡಕ್ಟನ್ನು ಹೇಗೆ ಮಾಡ್ತೀರಾ, ಫಸ್ಟ್ ಸೆಟ್ ಇದು ಫಸ್ಟ್ ಎಲಿಮೆಂಟನ್ನು ಸೆಕೆಂಡ್ ಸೆಟ್ ಇದು ಎಲ್ಲ ಎಲಿಮೆಂಟ್ ಜೊತೆ ಪೇರಪ್ ಮಾಡಬೇಕು. ಸೊ 4ಅನ್ನು ಆಯ್ಕೆ ಮಾಡಿದರೆ 4 1 ಹಾಗೆ 4 2. ನಂತರ ಸೆಕೆಂಡ್ ಎಲಿಮೆಂಟ್ ತೆಗೆದುಕೊಳ್ಬೇಕು, ಫಸ್ಟ್ ಸೆಟ್ ಇದು, ಅದನ್ನು ಸೆಕೆಂಡ್ ಸೆಟ್ ಜೊತೆ ಪೇರಪ್ ಮಾಡಬೇಕು. ಸೊ 5 1 5 2. ನೆಕ್ಸ್ಟ್ ಥರ್ಡ್ ಎಲಿಮೆಂಟ್ 6 1 6 2. ಸೊ ಇಲ್ಲಿಗ ಎಷ್ಟು ಎಲಿಮೆಂಟ್ ಇದೆ, ಎನ್ ಆಫ್ ಎ ಎಷ್ಟು, ಇಲ್ಲಿ ಎನ್ ಆಫ್ ಎ 3, ಹಾಗೆ ಎನ್ ಆಫ್ ಬಿ ಎಷ್ಟು, ಬಿ ಸೆಟ್ಟಲ್ಲಿ 2. ಸೊ ಎನ್ ಆಫ್ ಎ ಕ್ರಾಸ್ ಬಿ ಎಷ್ಟಾಗ್ತದೆ, ಇಲ್ಲಿ ನೀವು ಗಮನಿಸ್ಬೋದು 1 2 3 4 5 6. ಸೊ 6 ಇದೆ. ದ 6 ಇಸ್ ನಥಿಂಗ್ ಬಟ್ ಏನು, 3 ಇಂಟು 2. ಸೊ ಅದಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ. ಸೊ 2 ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ಒಟ್ಟಾಗಿ ಗುಣಿಸಿದಾಗ ನಮಗೆ ಕಾರ್ಟೇಷಿಯನ್ ಪ್ರಾಡಕ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳು ಸಿಗ್ತದೆ.
ಹಾಗೆ ಬೇಕಾದರೆ ಇನ್ನೊಂದು ಎಕ್ಸಾಂಪಲಲ್ಲಿ ಕೂಡ ನೋಡಿ, ಎಕ್ಸ್ ಮತ್ತು ವೈ ಎರಡು ಸೆಟ್ಟನ್ನು ತೆಗೆದುಕೊಂಡಿದ್ದೇನೆ. ಎಕ್ಸಲ್ಲಿ 3 4 5 ಇದೆ, ಹಾಗೆ ವೈಯಲ್ಲಿ 7 8 9 ಇದೆ. ಸೊ ಮೊದಲಿಗೆ ಇದರ ಕಾರ್ಟೇಷನ್ ಪ್ರಾಡಕ್ಟನ್ನು ಮಾಡುವ. ಸೊ ಕಾರ್ಟೇಷನ್ ಪ್ರಾಡಕ್ಟನ್ನು ಹೇಗೆ ಮಾಡ್ತೀರಾ, ಫಸ್ಟ್ ಎಲಿಮೆಂಟನ್ನು ತೆಗೆದುಕೊಂಡು ಇದರ ಜೊತೆ ಸೆಕೆಂಡ್ ಸೆಟ್ ಜೊತೆ ಪೇರಪ್ ಮಾಡ್ತಾ ಹೋಗಿ. ಸೊ 3 7 3 8 ಹಾಗೆ 3 9. ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ 4 7 4 8 4 9. ಹಾಗೆ ಥರ್ಡ್ ಎಲಿಮೆಂಟ್ 5 7 5 8 5 9. ನೆಕ್ಸ್ಟ್ ಈಗ ಇದರಲ್ಲಿ ಎಷ್ಟು ಎಲಿಮೆಂಟ್ ಇದೆ, ಎನ್ ಆಫ್ ಎಕ್ಸ್ ಸೆಟ್ಟಲ್ಲಿ 3 ಎಲಿಮೆಂಟ್ ಇದೆ, 1 2 3. ಸೊ ನಂಬರ್ ಆಫ್ ಎಲಿಮೆಂಟ್ ಇನ್ ಎಕ್ಸ್ ಸೆಟ್ 3. ಹಾಗೆ ಎನ್ ಆಫ್ ವೈ ಸೆಟ್ಟಲ್ಲಿ 3 ಎಲಿಮೆಂಟ್ ಇದೆ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ವೈ ಸೆಟ್ 3. ನೆಕ್ಸ್ಟ್ ಎನ್ ಆಫ್ ಎಕ್ಸ್ ಕ್ರಾಸ್ ವೈ, ಕಾರ್ಟೇಷನ್ ಪ್ರಾಡಕ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, 1 2 3 4 5 6 7 8 9. ಸೊ 9 ಎಲಿಮೆಂಟ್ ಇದೆ. ದಿಸ್ 9 ಇಸ್ ನಥಿಂಗ್ ಬಟ್ ಏನು, 3 ಇಂಟು 3. ಸೊ ದಟ್ ಈಸ್ 9. ಸೊ ಈ ರೀತಿಯಲ್ಲಿ ನಾವು ಕಾರ್ಟೇಷನ್ ಪ್ರಾಡಕ್ಟಲ್ಲಿರುವಂತಹ ಟೋಟಲ್ ಎಲಿಮೆಂಟ್ಸ್ಗಳನ್ನು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಕಾರ್ಟೇಷನ್ ಪ್ರಾಡಕ್ಟ್ಗೆ ಹೊಂದಿಕೊಂಡು ನಾವು ಆರ್ಡರ್ ಟ್ರಿಪ್ಲೆಟ್ಸನ್ನು ಕೂಡ ಫೈಂಡ್ ಔಟ್ ಮಾಡ್ಬೋದು. ಆರ್ಡರ್ ಟ್ರಿಪ್ಲೆಟ್ಸ್ ಅಂತ ಹೇಳುವಾಗ ಇಲ್ಲಿ ನಾವು 3 ಸೆಟ್ಗಳನ್ನು ತೆಗೆದುಕೊಳ್ತೇವೆ. ಸೊ ಹಿಂದಿನ ಪುಟದಲ್ಲಿ ನಾವು ಏನು ಕಲ್ತಿದ್ದೇವೆ, ಎ ಕ್ರಾಸ್ ಬಿ ಬಗ್ಗೆ ಕಲ್ತಿದ್ದೇವೆ. ಸೊ ಇಲ್ಲಿಗ 3 ಸೆಟ್ ಇದ್ದರೆ, ಎ ಬಿ ಮತ್ತು ಸಿ 3 ಸೆಟ್ ಇದ್ದರೆ ಎ ಕ್ರಾಸ್ ಬಿ ಕ್ರಾಸ್ ಸಿ ಈ ರೀತಿ ಕೂಡ ನಾವು ಬೆಲೆಗಳನ್ನು ಕಂಡುಹಿಡಿಯಬಹುದು. ಸೊ ಅಲ್ಲಿ ಏನಾಗ್ತದೆ ಅಂದರೆ, ಇಲ್ಲಿ ಕಾರ್ಟೇಷನ್ ಪ್ರಾಡಕ್ಟ್ಸಲ್ಲಿ 3 ಬೆಲೆಗಳು ಇರ್ತದೆ, ಅಂದರೆ ಆರ್ಡರ್ಡ್ ಪೇರ್ಸಲ್ಲಿ 3 ಬೆಲೆಗಳು ಇಲ್ಲಿ ಇರ್ಬೋದು. ಆ ರೀತಿಯಲ್ಲಿ ನಾವು ಆರ್ಡರ್ ಟ್ರಿಪ್ಲೆಟ್ಸ್ಗಳನ್ನು ಕಂಡುಹಿಡಲಿಕ್ಕೆ ಆಗ್ತದೆ. ಸೊ ಅದನ್ನು ಆರ್ಡರ್ ಟ್ರಿಪ್ಲೆಟ್ಸ್ ಅಂತ ಹೇಳ್ತೇವೆ. ಸೊ ಅದನ್ನು ಹೇಗೆ ಕಂಡುಹಿಡಿಯುವುದು ಅಂತ ನೋಡುವ. ಸೊ ಇಲ್ಲಿ ಈಗ ಎ ಸೆಟ್ಟನ್ನು ತೆಗೆದುಕೊಂಡಿದ್ದೇವೆ. ಎ ಸೆಟ್ಟಲ್ಲಿ ಏನು ಎಲಿಮೆಂಟ್ಸ್ ಇದೆ, 1 ಮತ್ತು 2 ಎನ್ನುವಂಥ ಎಲಿಮೆಂಟ್ಸ್ ಇದೆ. ಸೊ ಈಗ ಎ ಕ್ರಾಸ್ ಎ ಅಂತ ಹೇಳಿದರೆ ಏನಾಗ್ತದೆ, ಎ ಕ್ರಾಸ್ ಎ ಅಂತ ಹೇಳಿದರೆ ನಾವು ಎ ಸೆಟ್ಟನ್ನು ತೆಗೆದುಕೊಳ್ಬೇಕು, ಫಸ್ಟ್ ಸೆಟ್. ಹಾಗೆ ಎರಡನೇ ಸೆಟ್ ಕೂಡ ಏನಿಲ್ಲಿ ಎ ಅಂತಾನೆ ಇದೆ. ಸೊ ಎ ಸೆಟ್ ಜೊತೆ ನಾವು ಏನು ಮಾಡಬೇಕು, ಕಾರ್ಟೇಷನ್ ಪ್ರಾಡಕ್ಟ್ ಮಾಡಬೇಕು. ಸೊ ಆ ರೀತಿ ಮಾಡಿದಾಗ ನಿಮಗೆ ಇಲ್ಲಿ ಏನು ಸಿಗ್ತದೆ, ಮೊದಲಿಗೆ 1 ಫಸ್ಟ್ ಸೆಟ್, ಇದು ಫಸ್ಟ್ ಎಲಿಮೆಂಟನ್ನು ಸೆಕೆಂಡ್ ಸೆಟ್ ಜೊತೆ ನಾವು ಪೇರಪ್ ಮಾಡಬೇಕು. ಸೊ 1 ಮತ್ತು 1, ಹಾಗೆ 1 ಮತ್ತು 2, 1 ಮತ್ತು 2. ನೆಕ್ಸ್ಟ್ ಫಸ್ಟ್ ಸೆಟ್ ಇದು ಸೆಕೆಂಡ್ ಎಲಿಮೆಂಟನ್ನು ಇದರ ಜೊತೆ ಪೇರಪ್ ಮಾಡಬೇಕು. ಸೊ 2 ಮತ್ತು 1, ಹಾಗೆ 2 ಮತ್ತು 2. ಸೊ ಈ ರೀತಿಯಲ್ಲಿ ನಿಮಗೆ ಇಲ್ಲಿ ಎ ಕ್ರಾಸ್ ಎ ಸಿಗ್ತದೆ. ನಂತರ ಈಗ ನಾವು ಎ ಕ್ರಾಸ್ ಎನ ಫೈಂಡ್ ಔಟ್ ಮಾಡಬೇಕು ಅಂತಾದರೆ, ಎ ಕ್ರಾಸ್ ಎ ಅದರ ಕ್ರಾಸ್ ಈ ರೀತಿ. ಇಲ್ಲಿ ಈಗ ಏನು ಟ್ರಿಪ್ಲೆಟ್ ಇದೆ, ಇದನ್ನು ನಾವು ಆರ್ಡರ್ ಟ್ರಿಪ್ಲೆಟ್ ಅಂತ ಹೇಳ್ತೇವೆ ಇಲ್ಲಿ ಸಿಗುವಂತಹ ಬೆಲೆಗಳನ್ನು. ಆಗ ನಾವು ಹೇಗೆ ಮಾಡ್ತೇವೆ ಅಂದರೆ, ಈಗ ಎ ಕ್ರಾಸ್ ಎ ಅಂದರೆ ಹೇಳಿದರೆ ನಮಗೆ ಅದರ ಬೆಲೆ ಸಿಕ್ಕಿದೆ. ಸೊ ಯಾವುದದು, 1 1 1 2 ಹಾಗೆ 2 1 ಮತ್ತು 2 2 ಅಂತ ಸಿಕ್ಕಿದೆ. ಇದನ್ನು ಯಾವುದರ ಜೊತೆ ಪೇರಪ್ ಮಾಡಬೇಕು, ಎ ಸೆಟ್ ಜೊತೆ. ಎಲ್ಲಿ ಏನಿದೆ, ಎಲ್ಲಿ 1 ಮತ್ತು 2 ಅಂತ ಇದೆ. ಸೊ 1 2. ಸೊ ಇದರ ಜೊತೆ ನಾವು ಪೇರಪ್ ಮಾಡ್ತಾ ಹೋಗಬೇಕು. ಸೊ ಅದನ್ನು ಹೇಗೆ ಮಾಡ್ತೀರಾ, ಸೊ ಇಲ್ಲಿ ಕೂಡ ಸೇಮ್ ಪ್ರೊಸೀಜರ್. ನೀವೇನು ಮಾಡಬೇಕು, ಇದನ್ನು ಈಗ ನಾವು ಫಸ್ಟ್ ಸೆಟ್ ಅಂತ ತೆಗೆದುಕೊಳ್ಬೇಕು, ಹಾಗೆ ಇದನ್ನು ಸೆಕೆಂಡ್ ಸೆಟ್ ಅಂತ ತೆಗೆದುಕೊಳ್ಬೇಕು. ಸೊ ಫಸ್ಟ್ ಸೆಟ್ಟಲ್ಲಿರುವಂಥ ಫಸ್ಟ್ ಎಲಿಮೆಂಟನ್ನು ಸೆಕೆಂಡ್ ಸೆಟ್ ಜೊತೆ ಪೇರಪ್ ಮಾಡ್ತಾ ಹೋಗಬೇಕು. ಸೊ ಮೊದಲೇನಿದೆ ಇಲ್ಲಿ 1 1 ಇದೆ, ಇದು 1 1 ಮತ್ತು ಇಲ್ಲಿ ಏನಿದೆ 1 ಇದೆ. ಸೊ ಏನಾಗ್ತದೆ, 1 1 1 ಅಂತ ನಿಮಗೆ ಸಿಗ್ತದೆ. ನೆಕ್ಸ್ಟ್ ಈ 1 1ಅನ್ನು ಸೆಕೆಂಡ್ ಎಲಿಮೆಂಟ್ ಜೊತೆ ಪೇರಪ್ ಮಾಡಿದಾಗ 1 1 ಇದೆ 2. ಸೊ 1 1 2 ಅಂತ ಸಿಗ್ತದೆ. ನೆಕ್ಸ್ಟ್ ಈ ಫಸ್ಟ್ ಸೆಟ್ ಇದು ಸೆಕೆಂಡ್ ಎಲಿಮೆಂಟನ್ನು ಇದರ ಜೊತೆ ಪೇರಪ್ ಮಾಡಬೇಕು. ಸೊ ಇಲ್ಲಿ 1 2 ಇದೆ, 1 2ಅನ್ನು 1 ಜೊತೆ, ಹಾಗೆ 1 2ಅನ್ನು 2 ಜೊತೆ ಪೇರಪ್ ಮಾಡಬೇಕು. ಈ ರೀತಿಯಲ್ಲಿ ನೀವು ಪೇರಪ್ ಮಾಡ್ತಾ ಹೋಗ್ಬೋದು. ಸೊ ಇದನ್ನು ನಾವೇನು ಹೇಳ್ತೇವೆ ಅಂದರೆ ಆರ್ಡರ್ ಟ್ರಿಪ್ಲೆಟ್ ಅಂತ ಹೇಳಿ ಕರೀತೇವೆ. ಯಾಕೆಂದರೆ ಇಲ್ಲಿ ನೀವು ಆರ್ಡರ್ಡ್ ಪೇರ್ ಅಲ್ಲ, ಇಲ್ಲಿ 2 ಎಲಿಮೆಂಟ್ಸ್ಗಳು ಇಲ್ಲ. ಅದರ ಬದಲಿಗೆ ಈ ಪ್ಯಾರಂಥೆಸಿಸ್ನ ಒಳಗಡೆ ಎಷ್ಟು ಎಲಿಮೆಂಟ್ಸ್ ಇದೆ, 3 ಎಲಿಮೆಂಟ್ಸ್ಗಳಿದೆ. ಹಾಗಾಗಿ ಇದನ್ನು ಆರ್ಡರ್ ಟ್ರಿಪ್ಲೆಟ್ ಅಂತ ಹೇಳಿ ಕರೀತೇವೆ. ಹಾಗೆ ಕಾರ್ಟೇಷನ್ ಪ್ರಾಡಕ್ಟನ್ನು ನಾವು ಫೈಂಡ್ ಔಟ್ ಮಾಡುವಾಗ ನಮಗೆ ಕೆಲವೊಂದು ಸಲ ಇನ್ಫೈನೈಟ್ ಕಾರ್ಟೇಷನ್ ಪ್ರಾಡಕ್ಟ್ ಕೂಡ ಸಿಗ್ಬೋದು. ಈಗ ಇಷ್ಟರವರೆಗೆ ನಾವು ಏನು ಮಾಡ್ತಾ ಇದ್ದೆವು, 2 ಸೆಟ್ಟನ್ನು ತೆಗೆದುಕೊಂಡು ಅದರ ಕಾರ್ಟೇಷನ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೆವು. ಸೊ ಅಲ್ಲಿ ನಾವು ತೆಗೆದುಕೊಂಡಂತಹ 2 ಸೆಟ್ಗಳು ಏನಾಗಿದ್ದವು, ಫೈನೈಟ್ ಸೆಟ್ಗಳಾಗಿದ್ದವು.
ಈಗ ಉದಾಹರಣೆಗೆ ನಾವು 2 ಸೆಟ್ ಇನ್ಫೈನೈಟ್ ತೆಗೆದುಕೊಂಡ್ರೆ, ಇನ್ಫೈನೈಟ್ ಸೆಟ್ ಅಂದ್ರೇನು? ಅಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ ಅಂತ ಹೇಳಿ ನಾವು ಕೌಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ನಾವು ಇನ್ಫೈನೈಟ್ ಸೆಟ್ ಅಂತ ಹೇಳ್ತೇವೆ. ಅಂಥ ಸಂದರ್ಭದಲ್ಲಿ ನಮಗೆ ಸಿಗುವಂತಹ ಕಾರ್ಟೇಷಿಯನ್ ಪ್ರಾಡಕ್ಟ್ ಕೂಡ ಏನಾಗಿರ್ತದೆ? ಇನ್ಫೈನೈಟ್ ಆಗಿರ್ತದೆ. ಸೊ ಅದು ಹೇಗೆ ಅಂತ ಹೇಳಿ ನಾವು ನೋಡುವ. ಸೊ ಇಲ್ಲಿ ಈಗ ನಾನು ಎ ಮತ್ತು ಬಿ 2 ಸೆಟ್ಟನ್ನು ತೆಗೆದುಕೊಂಡಿದ್ದೇನೆ. ನೀವು ಗಮನಿಸ್ಬೋದು, ಎ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ ಇದೆ? 2 ಎಲಿಮೆಂಟ್ಸ್ ಇದೆ. ಹಾಗೆ ಬಿ ಸೆಟ್ಟಲ್ಲಿ ಡಾಟ್ ಡಾಟ್ ಅಂತ ಇದೆ. ಕೇವಲ 3 ಎಲಿಮೆಂಟ್ಸ್ಗಳನ್ನು ಬರೆದು ಆಮೇಲೆ ಡಾಟ್ ಡಾಟ್ ಅಂತ ಹಾಕಿದ್ದೇನೆ. ಅಂದರೆ ಬಿ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ನಾವು ಕೌಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಇನ್ಫೈನೈಟ್ ಎಲಿಮೆಂಟ್ಸ್ಗಳು ಇದೆ. ಸೊ ಈಗ ಇದರ ಎ ಕ್ರಾಸ್ ಬಿ ಅನ್ನು ನೀವು ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಇದರ ಎ ಕ್ರಾಸ್ ಬಿ ಅಂತ ಹೇಳುವಾಗ ಫಸ್ಟ್ ನೀವೇನು ಮಾಡಬೇಕು? ಫಸ್ಟ್ ಸೆಟ್ಟಿಂದ ಎಲಿಮೆಂಟನ್ನು ಆಯ್ಕೆ ಮಾಡಿ ಅದನ್ನು ಇಲ್ಲಿ ಪೇರಪ್ ಮಾಡ್ತಾ ಹೋಗಬೇಕು. ಸೊ 1ಅನ್ನು ನಾನು ತೆಗೆದುಕೊಳ್ತೇನೆ. 1ಅನ್ನು ಸೆಕೆಂಡ್ ಸೆಟ್ಟಿನ ಎಲ್ಲ ಎಲಿಮೆಂಟ್ಸ್ ಜೊತೆ ಪೇರಪ್ ಮಾಡಿ. ಸೊ 1 2, ಆಮೇಲೆ 1 ಮತ್ತು 4, ಆಮೇಲೆ 1 ಮತ್ತು 6. ನೆಕ್ಸ್ಟ್ ಏನಿದೆ? ಇಲ್ಲಿ ಡಾಟ್ ಡಾಟ್ ಇದೆ. ಹೀಗೆ ಮುಂದುವರಿಯುತ್ತಾ ಹೋಗ್ತದೆ. ಸೊ ಇಲ್ಲಿ ಡಾಟ್ ಡಾಟ್ ಅಂತ ಹಾಕಬೇಕು. ಆಮೇಲೆ ಫಸ್ಟ್ ಸೆಟ್ಟಿದು ಸೆಕೆಂಡ್ ಎಲಿಮೆಂಟನ್ನು ತೆಗೆದುಕೊಳ್ಬೇಕು. ಯಾವುದದು? 3. ಈ 3ಅನ್ನು ಸೆಕೆಂಡ್ ಸೆಟ್ ಜೊತೆ ಪೇರಪ್ ಮಾಡಿ. ಸೊ 3, 2, ಹಾಗೆ 3, 4, ಹಾಗೆ 3, 6. ಅದರ ನಂತರ ಇಲ್ಲಿ ಡಾಟ್ ಡಾಟ್ ಇದೆ. ಸೊ ಡಾಟ್ ಡಾಟ್ ಡಾಟ್. ಈ ರೀತಿಯಲ್ಲಿ ನೀವು ಕಾರ್ಟೇಷಿಯನ್ ಪ್ರಾಡಕ್ಟನ್ನು ಇಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಸೊ ಈ ಕಾರ್ಟೇಷಿಯನ್ ಪ್ರಾಡಕ್ಟ್ ನಿಮಗೆ ಇಲ್ಲಿ ಏನು ಸಿಗ್ತಾ ಇದೆ? ಇದು ಇನ್ಫೈನೈಟ್ ಕಾರ್ಟೇಷಿಯನ್ ಪ್ರಾಡಕ್ಟ್. ಯಾಕೆಂದರೆ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಹೇಳಲಿಕ್ಕೆ ನಾವು ಸಾಧ್ಯ ಇಲ್ಲ. ಇಲ್ಲಿ ಡಾಟ್ ಡಾಟ್ ಅಂತ ಇದೆ, ಹಾಗೆ ಇಲ್ಲಿ ಕೂಡ ಡಾಟ್ ಡಾಟ್ ಅಂತ ಇದೆ. ಅಂದರೆ ಇದು ಹೀಗೆ ಮುಂದುವರಿಯುತ್ತಾ ಹೋಗ್ತದೆ. ಹಾಗೆ ಎರಡನೇ ಎಕ್ಸಾಂಪಲನ್ನು ನೋಡಿ. ಇಲ್ಲಿ ಪಿ ಅಲ್ಲಿ ಏನಿದೆ? 1 2 3 ಡಾಟ್ ಡಾಟ್ ಅಂತ ಇದೆ. ಹಾಗೆ ಕ್ಯೂ ಅಲ್ಲಿ 4 ಮತ್ತು 5 ಇದೆ. ಸೊ ಇದರ ಕಾರ್ಟೇಷಿಯನ್ ಪ್ರಾಡಕ್ಟನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಸೊ ಮೆಥಡ್ ಸೇಮ್. ಫಸ್ಟ್ ಸೆಟ್ಟಿಂದ ಫಸ್ಟ್ ಎಲಿಮೆಂಟನ್ನು ತೆಗೆದುಕೊಂಡು ಸೆಕೆಂಡ್ ಸೆಟ್ ಜೊತೆ ಪೇರಪ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಮೊದಲಿಗೆ ನಾನು 1ಅನ್ನು ತೆಗೆದುಕೊಳ್ತೇನೆ. ಸೊ 1ಅನ್ನು 4 ಜೊತೆ, ಸೊ 1ಅನ್ನು 4 ಜೊತೆ, ಹಾಗೆ 1ಅನ್ನು 5 ಜೊತೆ, 1, 5. ಸೊ ಇಲ್ಲಿ ಒಂದು ಪೇರಪ್ ಆಯಿತು. ನೆಕ್ಸ್ಟ್ 2ಅನ್ನು ತೆಗೆದುಕೊಳ್ಬೇಕು ಫಸ್ಟ್ ಸೆಟ್ಟಿಂದ. ಸೊ 2ಅನ್ನು ಇದರ ಜೊತೆ ಪೇರಪ್ ಮಾಡಬೇಕು. ಸೊ 2 ಮತ್ತು 4, ಹಾಗೆ 2 ಮತ್ತು 5. ನೆಕ್ಸ್ಟ್ 3ಅನ್ನು ತೆಗೆದುಕೊಳ್ಬೇಕು. ಸೊ 3 ಮತ್ತು 4, ಹಾಗೆ 3 ಮತ್ತು 5. ಅದರ ನಂತರ ಇಲ್ಲಿ ಡಾಟ್ ಡಾಟ್ ಅಂತ ಇದೆ. ಸೊ ಇಲ್ಲಿ ಡಾಟ್ ಡಾಟ್ ಅಂತ ಬರೆದ್ರೆ ಆಯಿತು. ಸೊ ಇದು ಕೂಡ ಏನಾಗ್ತದೆ? ಇದು ಇನ್ಫೈನೈಟ್ ಕಾರ್ಟೇಷಿಯನ್ ಪ್ರಾಡಕ್ಟ್ ಆಗ್ತದೆ. ಇದರಲ್ಲಿ ಎಷ್ಟು ಆರ್ಡರ್ಡ್ ಪೇರ್ಸ್ ಇದೆ ಅಂತ ಹೇಳಿ ನಾವಿಲ್ಲಿ ಕೌಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಫ್ ಎ ಆ್ಯಂಡ್ ಬಿ ಆರ್ ನಾನ್ ಎಂಪ್ಟಿ ಸೆಟ್ಸ್ ಆ್ಯಂಡ್ ಈದರ್ ಎ ಆರ್ ಬಿ ಇಸ್ ಅನ್ ಇನ್ಫೈನೈಟ್ ಸೆಟ್, ದೆನ್ ಸೊ ಎ ಕ್ರಾಸ್ ಬಿ ಅಂತ ಕೊಟ್ಟಿದ್ದಾರೆ. ಅಂದರೆ ಈಗ 2 ನಾನ್ ಎಂಪ್ಟಿ ಸೆಟ್ಗಳನ್ನು ನೀವು ತೆಗೆದುಕೊಂಡ್ರೆ, ನಾನ್ ಎಂಪ್ಟಿ ಸೆಟ್ ಅಂತ ಹೇಳಿದರೆ ಅದರಲ್ಲಿ ಯಾವಾಗಲೂ ಕೂಡ ಎಲಿಮೆಂಟ್ಸ್ಗಳು ಇರ್ತದೆ. ಹಾಗೆ ಎ ಅಥವಾ ಬಿ ಯಾವುದಾದ್ರೂ ಒಂದು ಸೆಟ್ ಇನ್ಫೈನೈಟ್ ಆಗಿದ್ದಲ್ಲಿ ಅಂಥ ಸಂದರ್ಭದಲ್ಲಿ ನೀವು ಕಾರ್ಟೇಷಿಯನ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಿದಾಗ ನಿಮಗೆ ಸಿಗುವಂಥ ಕಾರ್ಟೇಷಿಯನ್ ಪ್ರಾಡಕ್ಟ್ ಕೂಡ ಏನಾಗಿರ್ತದೆ? ಇನ್ಫೈನೈಟ್ ಸೆಟ್ಟನ್ನು ರೆಪ್ರೆಸೆಂಟ್ ಮಾಡ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಚಾಪ್ಟರ್ 2 ರಿಲೇಷನ್ ಮತ್ತು ಫಂಕ್ಷನ್ ಕಾನ್ಸೆಪ್ಟ್ನ ಇಂಟ್ರೊಡಕ್ಷನ್ ಪಾರ್ಟ್ನ ಬಗ್ಗೆ. ಸೊ ಈ ಎಕ್ಸಸೈಸ್ 2.1ನಲ್ಲಿ ಬರುವಂತಹ ಕ್ವಶನ್ಸ್ಗಳಿಗೆ ನೀವು ಸೊಲ್ಯೂಷನನ್ನು ಕಂಡುಹಿಡಿಯಬೇಕು ಅಂತಾದರೆ ಇಲ್ಲಿ ನಿಮಗೆ ಆರ್ಡರ್ಡ್ ಪೇರ್ ಅಂದರೆ ಏನು, ಹಾಗೆ ಕಾರ್ಟೇಷಿಯನ್ ಪ್ರಾಡಕ್ಟ್ ಅಂದರೆ ಏನು, ಹಾಗೆ ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತಿದ್ದರೆ ಆಯಿತು. ಥ್ಯಾಂಕ್ ಯು.